ವಸುದೇವಸುತಂ ದೇವಂ ಕಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಸಂಸ್ಕೃತದಲ್ಲಿ ಒಂದೊಂದು ಶ್ಲೋಕಕ್ಕೂ ಒಂದೊಂದು ಒತ್ತು ಇಳಿ ದೀರ್ಘಕ್ಕೂ ಅಷ್ಟೊಂದು ಅಗಾಧವಾದ ಅರ್ಥ ಇದೆ ಅನ್ನೋದಕ್ಕೆ ಯಾಕೆ ಜಗದ್ಗುರು ಅಂತೀವಪ್ಪ ಅಂತ ಅಂದ್ರೆ, ಗುರು ಅಂದ್ರೇನೆ ಕತ್ತಲಿನಿಂದ ಬೆಳಕಿನೆಡೆಗೆ ಕರೆ ತರುವವನು ಅಂತ. ಅಂದ್ರೆ ನಮಗೆ ಹಾಗಿದ್ರೆ ಇಷ್ಟ ದಿನ ನಮ್ಮನೆ ಲೈಟ್ ಇತ್ತಲ್ವಾ ಅಂತ ತಮಾಷೆ ಮಾಡೋರು ಸಹ ಇದ್ದಾರೆ. ಹೌದು ರೀ, ನಮ್ ಮನೆಯಲ್ಲಿ ಲೈಟ್ ಇತ್ತು, ಭೂಮಿಯನ್ನ ಬೆಳಗೋದಿಕ್ಕೆ ಸೂರ್ಯ ಬರ್ತಿದ್ದ, ರಾತ್ರಿ ಹೊತ್ತು ಚಂದ್ರ ಬರ್ತಿದ್ದ. ಆದ್ರೆ ನಮ್ಮ ಅಜ್ಞಾನವನ್ನ ತೊಳೆಯೋದಿಕ್ಕೆ ಭಗವಂತ ಭಗವದ್ಗೀತೆಯ ಶ್ಲೋಕದ ಮೂಲಕ ನಮಗೆ ನಮ್ಮ ಜೀವನ ಹೇಗಿದೆ ಅಂತ ನಮಗೆ ಸುಂದರವಾಗಿ ತೋರಿಸ್ತಾ ಇದ್ದಾನೆ. ಹಾಗಾಗಿ ಅವನು ಜಗದ್ಗುರು. ಯಾಕೆ ಕೃಷ್ಣನ್ನ ಜನ ಇಷ್ಟಪಡ್ತಾರೆ? ಯಾಕೆ ಹುಚ್ಚರ ತರ ಇಷ್ಟಪಡ್ತಾರೆ? ಇಲ್ಲಿ ಹುಚ್ಚರು ತರ ಅಂತಾನೆ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತ ಅಂದ್ರೆ, ಒಂದು ಸಂವಿಧಾನದಲ್ಲಿ ಅಂದ್ರೆ ಈಗ ಕೋರ್ಟ್ ಅಲ್ಲೆಲ್ಲ ನಾವು ಒಂದು ಪ್ರಮಾಣ ಮಾಡ್ಬೇಕಾದ್ರೆ ನಾವು ಭಗವದ್ಗೀತೆಯ ಪುಸ್ತಕದ ಮೇಲೆ ನಾವು ಕೈ ಇಟ್ಟು ಹೇಳ್ತೀವಿ, ಸತ್ಯವನ್ನೇ ಹೇಳ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನು ಹೇಳೋದಿಲ್ಲ ಅಂತ. ಯಾಕೆ ಹೇಳ್ತೀವಿ ಅಂದ್ರೆ ಅದರಲ್ಲಿರುವಂತಹ ಸಾರ ತತ್ವ ಅಷ್ಟು ಅಗಾಧವಾಗಿದೆ. ಎಕ್ಸ್ಪೆಷಲಿ ಈ 7ನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನಿಗೆ ತನ್ನ ವಿಶೇಷವಾದ ಮಹಿಮೆಯನ್ನ ಹೇಳ್ತಾ ಹೋಗ್ತಾನೆ. ಅದು ಹೇಗಪ್ಪ ಅಂತ ಅಂದ್ರೆ ವಿಜ್ಞಾನ ಮೂಲಕ. ವಿಜ್ಞಾನ ಅಂತ ಅಂದ್ರೆ ಜ್ಞಾನವನ್ನ ವಿಶೇಷವಾಗಿ ಕೊಡುವುದರ ಮೂಲಕ. ಅಂದ್ರೆ ಈಗ ಅಮ್ಮ ಅಡಿಗೆ ಮಾಡ್ಬೇಕು ಅಂತ ಹೇಳ್ತಾಳೆ, ಅಡಿಗೆಗೆ ಏನೇನ್ ಸಾಮಾನ್ ಹಾಕ್ಬೇಕು ಅಂತ ಹೇಳ್ತಾಳೆ. ಆದ್ರೆ ಅದನ್ನ ಸೈಂಟಿಫಿಕ್ ಆಗಿ ಹೇಳ್ಕೊಡ್ತಾ ಬರ್ತಾಳೆ. ನೋಡು, ಫಸ್ಟ್ ಎಣ್ಣೆ ಕಾಯ್ಬೇಕು, ಎಣ್ಣೆ ಕಾದ್ಮೇಲೆ ಸಾಸಿವೆನೆ ಹಾಕ್ಬೇಕು, ಸಾಸಿವೆ ಸಿಡಿದಾದ್ಮೇಲೆ ಉದ್ದಿನ ಬೇಳೆ ಕಡಲೆ ಬೇಳೆ ಹಾಕ್ಬೇಕು, ಸಾಸಿವೆ ಸಿಡಿಲಿಲ್ಲ ಅಂತ ಅಂದ್ರೆ ಅಡಿಗೆ ಕಹಿ ಬರತ್ತೆ ಅಲ್ವಾ? ಅಂದ್ರೆ ಯಾಕೆ ಯಾವ ಐಟಮ್ ಆದ್ಮೇಲೆ ಯಾವ ಐಟಮ್ ಹಾಕ್ಬೇಕು, ಅದಕ್ಕೆ ರೀಸನ್ ಏನು? ಇಲ್ಲಿ ನಾನು ಅಡಿಗೆ ಎಕ್ಸಾಂಪಲ್ ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ ಬೇಗ ಅರ್ಥ ಆಗತ್ತೆ ಅಂತ ಅಷ್ಟೆ. ಹಾಗಾಗಿ ಇಲ್ಲಿ ಜ್ಞಾನವನ್ನ ವಿಶೇಷವಾಗಿ ಅಂದ್ರೆ ವಿಜ್ಞಾನ ಅಂತ ಕರಿತಾ ಇದ್ದಾರೆ. ಆ ರೀತಿ ವಿಜ್ಞಾನದ ಮೂಲಕ ಅಂದ್ರೆ ಒಂದು ವಸ್ತುವನ್ನ ಆಳವಾಗಿ ತಿಳಿಯೋದು ವಿಜ್ಞಾನ. ನಾನು ಹೇಳದ್ನಲ್ಲ, ನಾವು ನೀರು ಅಂತೀವಿ, ಆದ್ರೆ H2O ಅಂತ ಹೇಗೆ ಬಿಡಿಸಿ ಅವ್ರು ಹೇಳ್ತಾರೆ, ಆ ರೀತಿ ಆಳವಾಗಿ ಒಂದು ವಸ್ತುವನ್ನ ತಿಳಿಸ್ತಾ ಹೋಗ್ತಾನೆ ಭಗವಂತ. ಭಗವಂತ ಆ ವಸ್ತುವಿನಲ್ಲಿ ಹೇಗೆಲ್ಲ ಇದ್ದಾನೆ ಅಂತಲೂ ಹೇಳ್ತಾ ಹೋಗ್ತಾನೆ. ನೋಡು, ನೀರ್ನಲ್ಲಿ ಹೇಗಿದ್ದಾನೆ ಭಗವಂತ ನೀರಿನಲ್ಲಿ ಅಂತ ನೋಡೋದಾದ್ರೆ, ಭಗವಂತ ನೀರಿನಲ್ಲಿ ರಸವಾಗಿದ್ದಾನೆ. ಅಷ್ಟೇ ಅಲ್ಲ, ಪ್ರತಿಯೊಂದು ವಸ್ತುವಿಗೂ ಸಹ ಆತ ಹೇಗೆ ರುಚಿಯನ್ನ ಕೊಡ್ತಾ ಇದ್ದಾನೆ ಅಂತಲೂ ಸಹ ನಮಗೆ ವಿವರಣೆಯನ್ನ ಕೊಡ್ತಾ ಹೋಗ್ತಾನೆ. ಹಾಗಾಗಿ ಇಲ್ಲಿ ಭಗವಂತನನ್ನ ನಾವು ಜಗದ್ಗುರು ಅಂತ ಕೇಳ್ತಾ ಇದೀವಿ. ಯಾಕೆ ಅಂತ ಅಂದ್ರೆ ಆತ ನಮಗೆ ಪ್ರತಿಯೊಂದನ್ನ ವಿವರವಾಗಿ ಹೇಳ್ತಾ ಇದ್ದಾನೆ. ಅದನ್ನ ಮುಂದುವರೆಸ್ತಾ ಭಗವಂತ ಈ 9ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಪುಣ್ಯ ಅಂದ್ರೆ ಮೂಲ, ಗಂಧ ಸುವಾಸನೆಯನ್ನ, ಪೃಥಿವ್ಯಾನ್ ಅಂದ್ರೆ ಭೂಮಿಯಲ್ಲಿ, ಚ ಕೂಡ, ತೇಜ ಶಾಖವು, ಚ ಕೂಡ, ಅಸ್ಮಿ ಆಗಿದ್ದೇನೆ, ವಿಭಾವಸೌ ಅಗ್ನಿಯಲ್ಲಿ, ಜೀವನಂ ಜೀವನವು, ಸರ್ವ ಎಲ್ಲ, ಭೂತೇಶು ಜೀವಿಗಳಲ್ಲಿ, ತಪಃ ತಪಸ್ಸು, ಛ ಕೂಡ, ಅಸ್ಮಿ ಆಗಿದ್ದೇನೆ, ತಪಸ್ವಿಷು ತಪಸ್ವಿಗಳಲ್ಲಿ. ಅಂದ್ರೆ ನಿನ್ನೆ ನೀರಿನ ಬಗ್ಗೆ ಹೇಳಿದ್ರೆ ಭಗವಂತ ಇವತ್ತು ಯಾವ ಉದಾಹರಣೆಯನ್ನ ಕೊಡ್ತಾ ಇದ್ದಾನಪ್ಪ ಅಂತ ನೋಡೋದಾದ್ರೆ, ಭಗವಂತ ಇಲ್ಲಿ ಭೂಮಿಯಲ್ಲಿ ಒಂದು ಪರಿಮಳ ಇದೆ, ಒಂದು ವಾಸನೆ ಇದೆ. ಘಮ ಅಂತ ಹೇಳ್ತೀವಿ, ವಾಸನೆಗಿಂತ ಘಮ ಇದೆ. ಅದು ನಮ್ಮೆಲ್ರಿಗೂ ಗೊತ್ತಲ್ವಾ? ಎಕ್ಸ್ಪೆಷಲಿ ಮೊದಲ ಮಳೆ
ಅದ್ರಲ್ಲೂ ನೀವೇನಾದ್ರು ಮಲ್ನಾಡಲ್ಲಿದ್ರೆ ಅಥವಾ ನಿಮ್ಮ ಮನೆ ಮುಂದೆ ಮಣ್ಣಿದ್ರೆ ನಿಮಗೆ ಅದು ಗೊತ್ತಾಗುತ್ತೆ ಆ ಘಮ ಹೇಗಿರುತ್ತೆ ಅಂತ. ಈಗೆಲ್ಲ ಟಾರ್ ರೋಡು ಕಣ್ರಿ. ಆ ಘಮನ ನಾವು ಮಿಸ್ ಮಾಡ್ಕೊಳ್ತಾ ಇದೀವಿ. ಆ ಮಳೆ ಬಂದಾಗ ನಮಗ್ ಫೀಲ್ ಆಗುತ್ತೆ. ನಾವು ಒಳಗಡೆ ಮಲಗಿದ್ರು ಸಹ ಆ ಘಮ ನಮಗ್ ತೋರಿಸುತ್ತೆ, ಏಯ್ ಮಳೆ ಬರ್ತಾ ಇದೆ ನೋಡ್ ಹೋಗಲ್ಲಿ ಅಲ್ವಾ? ಆ ರೀತಿ ಒಂದು ಸುವಾಸನೆ ಇರುತ್ತೆ, ಪರಿಮಳ ಇರುತ್ತೆ. ಆದ್ರೆ ಆ ನೀರಿನಲ್ಲಿ ಆ ಪರಿಮಳ ಆಗ್ಲಿ, ಗಂಧ ಆಗ್ಲಿ ಇರೋದಿಲ್ಲ. ನೀರಿಗೆ ಯಾವುದೇ ರೀತಿಯಾದಂತಹ ರುಚಿ ಇಲ್ಲ. ಹಾಗಿದ್ರೆ ನಿನ್ನೆ ರುಚಿ ಇದೆ ಅಂದ್ರಿ ಅಲ್ವಾ? ರಸ ಇದೆ ಅಂದ್ರಿ ಅಲ್ವಾ? ಹೌದು. ರುಚಿ, ರಸ ನೀರಿಗೆ ಎಲ್ಲಿಂದ ಬರುತ್ತಪ್ಪ ಅಂದ್ರೆ ಈ ಮಣ್ಣಿನಿಂದ ಬರ್ತಾ ಹೋಗತ್ತೆ. ಆದ್ದರಿಂದ ಭೂಮಿಯಲ್ಲಿರುವ ಒಳ್ಳೆಯ ಪರಿಮಳ ಏನಿದೆ ಅದರಲ್ಲಿ ನಾನಿದ್ದೀನಿ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ನೀರಿಗೆ ಯಾವುದೇ ಆದಂತಹ ತನ್ನದೇ ಆದಂತಹ ಒಂದು ಪರಿಮಳ ಆಗಲಿ ವಾಸನೆ ಆಗ್ಲಿ ಇರೋದಿಲ್ಲ. ಆ ಪರಿಮಳ ಮತ್ತೆ ವಾಸನೆ ಏನಿದೆ ಅದು ಭೂಮಿಯಿಂದ ಬರ್ತಾ ಇದೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಪುಣ್ಯೋ ಗಂಧ ಪೃಥಿವ್ಯಾಂ ಅಂದ್ರೆ ಆ ಪುಣ್ಯವಾದ ಗಂಧ ಅಂದ್ರೆ ಪರಿಮಳ ಏನಿದೆ ಅದು ನೀರಿಗೆ ಗಂಧದಿಂದ ಬರ್ತಾ ಇದೆ ಅಂದ್ರೆ ಭೂಮಿಯಿಂದ ಬರ್ತಾ ಇದೆ. ಹಾಗೆ ಇಲ್ಲಿ ಇನ್ನೂ ಹೇಳ್ತಾ ಇದ್ದಾರೆ ಅಗ್ನಿಯಲ್ಲಿ ಸುಡೋ ಶಕ್ತಿ ಏನಿದೆ ಅದು ಆ ತೇಜಸ್ಸಿನಲ್ಲಿ ನಾನಿದ್ದೀನಿ. ತಪಸ್ ತಪಸ್ಯಾಸ್ಮಿ ತಪಸ್ವಿಷು ಅಂದ್ರೆ ಒಂದು ಇಲ್ಲಿ ಅಗ್ನಿ ಅಂತಾನೆ ಯಾಕೆ ಹೇಳ್ತಿದ್ದಾರಪ್ಪ ಅಂತ ನೋಡೋದಾದ್ರೆ ಆ ಅಗ್ನಿಗೆ ಸುಡುವ ಶಕ್ತಿ ಏನಿದೆ ಅದು ಭಗವಂತನಲ್ಲಿ ಇದ್ದಾನಂತೆ. ನಾವು ವಿಷ್ಣು ಸಹಸ್ರನಾಮದಲ್ಲಿ ಧ್ಯಾನಕ್ಕೆ ಕೂತಾಗ ಹೇಳ್ತಾ ಹೋಗ್ತಾರೆ ಭುಫ್ಪಾದವ್ಯಸ್ಯ ನಾಭಿರ್ವಿಯದಸುರನಿಲಶ್ಚಂದ್ರ ಸೂರ್ಯೋಚ್ಚ ನೇತ್ರೇ ಕರ್ಣಾವಾಶಾ ಶಿರೋಜ್ಯೋರ್ಮುಖಮಪಿ ದಹನು ಮುಖಮಪಿ ದಹನು ಅಲ್ವಾ? ನಾನು ಅಲ್ಲಿ ನಿಲ್ಲಿಸೆ ಯಾಕೆ ಅಂದ್ರೆ ಮುಖ ಅಲ್ಲಿ ಅಗ್ನಿಯ ಹಾಗೆ ಸುಡ್ತಾ ಇದೆ ಅಂತ ಅಲ್ಲಿ ನಾವು ಧ್ಯಾನಮ್ಮಲ್ಲಿ ಏನು ತಿಳ್ಕೊಂಡ್ವಿ ಅದೇ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಆ ಅಗ್ನಿಗೆ ಸುಡುವ ಶಕ್ತಿಯಾಗಿ ನಾನಿದ್ದೇನೆ. ಹಾಗಿದ್ರೆ ಅಗ್ನಿಗೆ ಸುಡುವ ಶಕ್ತಿ ಇಲ್ಲ ಅಂದ್ರೆ ಏನಾಗ್ತಿತ್ತಪ್ಪ? ಅಗ್ನಿಗೆ ಸುಡುವ ಶಕ್ತಿ ಇಲ್ಲ ಅಂದಿದ್ರೆ ಒಂದು ನೀರನ್ನೂ ಸಹ ಕಾಯಿಸುವ ಶಕ್ತಿ ಆ ಅಗ್ನಿಗೆ ಇರ್ತಾ ಇರ್ಲಿಲ್ಲ. ಇದಕ್ಕೆ ತುಂಬಾ ಸುಂದರವಾಗಿ ಒಂದು ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ ದ್ರೌಪದಿ ವನವಾಸದಲ್ಲಿ ಇರ್ಬೇಕಾದ್ರೆ ಒಮ್ಮೆ ನೀರ್ ಕಾಯಕ್ಕೆ ಇಡ್ತಾಳೆ. ಅದು ಎಷ್ಟೊತ್ತಾದ್ರೂ ನೀರ್ ಕಾಯೋದೇ ಇಲ್ವಂತೆ. ಕೆಳಗಡೆ ಉರಿ ಹಾಕಿದಳೆ. ಆದ್ರೆ ಆ ನೀರ್ ಕಾಯ್ತಾನೆ ಇಲ್ವಂತೆ. ಯಾಕೆ ಅಂತ ನೋಡ್ತಾಳಂತೆ. ಆಗ ಕೃಷ್ಣನು ಆ ಸಂದರ್ಭದಲ್ಲಿ ಅಲ್ಲೇ ಇರ್ತಾನೆ. ಆಗ ದ್ರೌಪದಿ ಕೇಳ್ತಾಳೆ, ಇದೇನು ಕೃಷ್ಣ ಅಗ್ನಿ ನೀರನ್ನ ಬಿಸಿನೇ ಮಾಡ್ತಾ ಇಲ್ಲ, ಯಾಕೆ ಏನಾಯ್ತು? ಆಗ ಕೃಷ್ಣ ಆ ಒಲೆಯ ಮೇಲಿದ್ದಂತಹ ಆ ಪಾತ್ರೆ ಏನಿದೆ ಆ ಪಾತ್ರೆಯಿಂದ ನೀರನ್ನ ಅಷ್ಟನ್ನು ಚೆಲ್ತಾನಂತೆ. ಚೆಲ್ದಾಗ ಆ ಪಾತ್ರೆಯಲ್ಲಿ ಕಪ್ಪೆ ಇರುತ್ತಂತೆ. ಅಯ್ಯೋ! ಕಪ್ಪೆ ಇತ್ತಾ? ನನಗ್ ಗೊತ್ತೇ ಆಗ್ಲಿಲ್ಲ. ಅಂದ್ರೆ ಹೊರಗಡೆ ನೀರಿಟ್ಟಿರ್ತಾಳಲ್ಲ ಅದ್ರಲ್ಲಿ ಕಪ್ಪೆ ಬಿದ್ಬಿಟ್ಟಿರುತ್ತೆ. ಆಗ ಕೃಷ್ಣ ಹೇಳ್ತಾನೆ, ನಿನಗೆ ಗೊತ್ತಿರ್ಲಿಲ್ಲ. ಆದ್ರೆ ಆ ಕಪ್ಪೆಯು ಸಹ ಕೃಷ್ಣ ನನ್ನನ್ನ ಕಾಪಾಡು ಅಂತ ಹೇಳಿದಾಗ ಆ ಕಪ್ಪೆಯನ್ನ ಕಾಪಾಡುವಂತಹ ಕೆಲಸ ನಂದಲ್ವಾ? ಹಾಗಾಗಿ ನಾನು ಆ ಅಗ್ನಿಯನ್ನ ಬಿಸಿ ಮಾಡೋದಿಕ್ಕೆ ಬಿಡ್ಲೇ ಇಲ್ಲ ಅಂತ ಹೇಳ್ತಾನಂತೆ. ಎಷ್ಟು ಸುಂದರವಾಗಿದೆ ನೋಡಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ಆ ಸುಡುವ ಶಕ್ತಿ ಏನಿದೆ ಅದರಲ್ಲಿ ನಾನಿದ್ದೀನಿ. ಅಂದ್ರೆ ನಾನು ಯಾವ ವಸ್ತುವಿನಲ್ಲಿ ಹೇಗೆ ಸ್ಪೆಷಲ್ ಆಗಿ ಇದ್ದೀನಿ ಅಂತ ಅಂದ್ರೆ ನಾನು ಹೇಗೆ ಭಗವಂತನನ್ನ ಆರಾಧನೆ ಮಾಡಬೇಕು ಅಂತ ಇಲ್ಲಿ ಭಗವಂತ ನಮಗೆ ಎಳೆ ಎಳೆಯಾಗಿ ಹೇಳ್ಕೊಡ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಎಲ್ಲ ಸ್ಪೆಷಲ್ ಕ್ವಾಲಿಟೀಸು ಅವ್ನು ಹೇಳ್ತಾ ಇದ್ದಾನೆ. ಅವನಿಗೆ ಅವನೇ ಹೇಳ್ಕೊಡ್ತಾ ಇದ್ದಾನೆ. ನಾನು ಹೇಗೆ ಎಲ್ಲವುದ್ರಲ್ಲೂ ಸ್ಪೆಷಲ್ ಆಗಿದ್ದೀನಿ. ಹಾಗೆ ಇಲ್ಲಿ 3ನೇ ಪಾದದಲ್ಲಿ ಹೇಳ್ತಾ ಇದ್ದಾನೆ ಜೀವನಂ ಸರ್ವಭೂತೇಷು. ಸರ್ವಭೂತೇಷು ಜೀವನಂ ಅಂತ ನಾವ್ ಇದನ್ನ ತಗೋಬಹುದು. ಹೇಗಪ್ಪ ಇದು ಸರ್ವಭೂತೇಷು ಜೀವನಂ ಅಂತ ನೋಡ್ಬೇಕು ಅಂತ ಅಂದ್ರೆ ಎಲ್ಲರಲ್ಲೂ ಇರುವಂತಹ ಜೀವನ. ಅಂದ್ರೆ ಜೀವನ ಅಂದ್ರೆ ಏನು? ಬದುಕೋದು.
ಅಂದ್ರೆ ದೇವರಿ ದೇವ್ರಿಲ್ಲ ಅಂದ್ರೆ ನಮಗೆ ಬದುಕೇ ಇಲ್ಲ. ನಾವು ಯಾವಾಗ್ಲೂ ವಿ ಆರ್ ಹ್ಯಾವಿಂಗ್ ಕಂಪ್ಲೇಂಟ್ ಅಲ್ವಾ? ಭಗವಂತ ನಮ್ಗೇನ್ ಕೊಟ್ಟಿದ್ದಾನೆ? ಭಗವಂತ ನಮ್ಗೇನ್ ಕೊಟ್ಟಿದ್ದಾನೆ? ಅಯ್ಯೋ! ಭಗವಂತ ನಿನಗೆ ಜೀವಿಸೋದಕ್ಕೆ ಈ ಬದುಕನ್ನೇ ಕೊಟ್ಟಿದ್ದಾನೆ ಕಣಮ್ಮ. ನೀನ್ ಯಾಕ್ ಅಳ್ತಾ ಇದೀಯಾ? ಅಲ್ವಾ? ಭಗವಂತ ಜೀವನವನ್ನ ಕೊಟ್ಟ ಅಂತ ಗೊತ್ತಾಯ್ತು. ಜೀವನ ಇಸ್ ನಥಿಂಗ್ ಬಟ್ ಬದುಕು. ಆ ಬದುಕಿನಲ್ಲಿ ಭಗವಂತ ಇದ್ದಾನಂತೆ. ನಮ್ಮ ಹಿರಿಯರು ಎಸ್ಪೆಷಲಿ ಹೆಣ್ಮಕ್ಳಿಗೆ ಹೇಳುವಂತಹ ಮಾತು, ಮನೆಯಲ್ಲಿ ನಗ್ತಾ ಇರಿ, ನೀವ್ಯಾವತ್ತೂ ಕೋಪ ಮಾಡ್ಕೋಬೇಡಿ, ನೀವು ಸಂತೋಷವಾಗಿರಿ. ನೀವು ಸಂತೋಷವಾಗಿದ್ರೆ ಇಡೀ ಮನೆ ಸಂತೋಷವಾಗಿದ್ದ ಹಾಗೆ. ಲಕ್ಷ್ಮಿ ಸ್ವರೂಪ ನೀವು. ಹಾಗಾಗಿ ಅಲಂಕಾರ ಮಾಡ್ಕೊಳ್ಳಿ, ಬೊಟ್ಟಿಟ್ಕೊಳ್ಳಿ, ಸರ ಹಾಕೊಳ್ಳಿ, ಬಳೆ ಹಾಕೊಳ್ಳಿ, ಗೆಜ್ಜೆ ಹಾಕೊಳ್ಳಿ, ಪ್ರತಿಯೊಂದು ಹೇಳೋರು ಅಲ್ವಾ? ಗಂಡಸ್ರಿಗೆ ಯಾವತ್ತಾದ್ರೂ ಹೇಳಿದಾರ ಈ ತರ ಮಾತನ್ನ? ಹೇಳೇ ಇಲ್ಲ. ಹೆಂಗಸ್ರಿಗೆ ಯಾಕೆ ಇಷ್ಟೊಂದ್ ಹೇಳ್ತಾ ಇದ್ರು ಅಂದ್ರೆ, ಈಗಿನ ಮಕ್ಳಿಗೆ ಹೇಳಿ ಅವ್ರು ಅದನ್ನ ಬಂಧನ ಅಂತ ಅನ್ಕೊಂತಾರೆ. ಅದು ಬಂಧನ ಅಲ್ಲ ರೀ. ಸ್ತ್ರೀ ಅಂದ್ರೇನೆ ಅವಳು ಸಂಭ್ರಮಿಸೋಳು. ನೋಡಿ, ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ, ಅಯ್ಯೋ ಇವತ್ತು ನಾನು ಕ್ಲಾಸ್ ಕೇಳ್ಬೇಕು. ನಾವು ಸಂಭ್ರಮಿಸ್ತೀವಿ. ಬೇಗ ಕ್ಲಾಸ್ ಬೇಗ ನಮ್ಮೆಲ್ಲ ಕರ್ತವ್ಯವನ್ನ ಮುಗಿಸಿ, ಇಲ್ಲಪ್ಪ ದಿಸ್ ಈಸ್ ಮೈ ಜಾಬ್, ನಾನು ನನಗೋಸ್ಕರ ಟೈಮ್ ಮಾಡ್ಕೊಳ್ತೀನಿ ಅಂತ ಹೇಳಿ ಟೈಮ್ ಮಾಡ್ಕೊಳ್ತಾ ಇದೀವಿ. ಅಥವಾ ಎಲ್ಲೋ ಹೋಗ್ಬೇಕಾ? ಏ ಇಲ್ಲಪ್ಪ ನಾನು ಈ ಸೀರೆ ಹಾಕೋಬೇಕು, ಈ ಒಡವೆ ಹಾಕೋಬೇಕು. ಏ ನೀನ್ ಯಾವ ಸೀರೆ ಹಾಕೊಂತಿದ್ಯಾ? ನೀನ್ ಯಾವ ಬಟ್ಟೆ ಹಾಕೊಂತ ಇದ್ಯಾ? ಇಲ್ಲಿ ಸೀರೆ, ಬಟ್ಟೆ ಇದೆಲ್ಲ ಏನು ಅಂದ್ರೆ ಜೀವನವನ್ನ ಒಂದು ಸಂಭ್ರಮಿಸೋದಕ್ಕೆ ಒಂದು ಅವಕಾಶ ಅಷ್ಟೆ. ಅಲ್ವಾ? ಮನೆಯಿಂದ ಹೊರಗೆ ಹೋಗ್ಬೇಕಾ? ಏಯ್ ನಾನ್ ರೆಡಿಯಾಗಿ ಹೋಗ್ತೀನಿ. ಹೇಳ್ತಾರಲ್ಲ, ಆ ಸುಮ್ನೆ ಇಟ್ ಇಸ್ ಎ ಜೋಕ್. ಆ ಮನೆಯಲ್ಲಿ ಒಂದು ಮದುವೆ ಇದೆ ಅಂತ ಅಂದ್ರೆ ಹೆಣ್ಣು ಮಕ್ಕಳಿಗೆ 12 ಕಲರ್‌ಗಳು ಅಥವಾ 7, ಈಗ ಕಾಮನ ಬಿಲ್ಲಲ್ಲಿ 7 ಕಲರ್ ಇದ್ದಂಗೆ 7 ರೇಷ್ಮೆ ಸೀರೆ ಬೇಕು. ಗಂಡನಿಗಾದ್ರೆ ಅದೇನೂ ಇಲ್ಲಪ್ಪ. ಆ 7 ಬಣ್ಣವನ್ನ ತಿರುಗಿಸಿದ ತಕ್ಷಣ ಬಿಳಿ ಬಣ್ಣ ಬರುತ್ತಲ್ಲ, ಆ ರೀತಿ ಬಿಳಿ ಪಂಚೆ, ಬಿಳಿ ಶರ್ಟ್ ಹಾಕೊಂಡು ಶಲ್ಯ ಹಾಕೊಂಡ್ರೆ ಮುಗ್ದು ಹೋಯ್ತು ಫಂಕ್ಷನ್ನು ಅಂತ. ಅಂದ್ರೆ ಇದು ತಮಾಷೆನೆ. ಬಟ್ ಅದರ ನಾವು ಸ್ವಲ್ಪ ಒಳ ಹೋದಾಗ ನಮಗ್ ಗೊತ್ತಾಗುತ್ತೆ, ಹೆಣ್ಣು ಜೀವನವನ್ನ ಹೇಗೆ ಸಂಭ್ರಮಿಸ್ತಾಳೆ. ಎಲ್ರೂ ಅನ್ಕೊಂಡ್ಬಿಟ್ಟಿದ್ದಾರೆ ಹೆಣ್ಣು ಅಂದ ತಕ್ಷಣ ಅವಳು ಗಂಡನ ಅಧೀನದಲ್ಲಿದ್ದಾಳೆ ಅಥವಾ ಮನೆಯ ಯಾರ್ದೋ ಒಬ್ಬ ವ್ಯಕ್ತಿಯ ಅಧೀನದಲ್ಲಿದ್ದಾಳೆ, ಅವಳಿಗೆ ಸ್ವತಂತ್ರ ಇಲ್ಲ. ನಾವು ಅವರ ಅಧೀನದಲ್ಲಲ್ಲ, ನಮ್ಮ ಭಾವನೆಗಳಿರೋದ್ರಿಂದಲೇ ಅವ್ರು ಇನ್ನೂ ಜೀವಂತವಾಗಿದ್ದಾರೆ. ಎಷ್ಟು ವಿಭಿನ್ನ ಆಗೋಯ್ತಲ್ವಾ? ಹಾಗೇನೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಸರ್ವಭೂತೇಷು ಜೀವನಂ. ಎಲ್ಲರ ಜೀವನದಲ್ಲಿ ನಾನಿದ್ದೀನಿ, ಎಲ್ಲರ ಬದುಕಲ್ಲಿ ನಾನಿದ್ದೀನಿ. ತುಂಬಾ ಜನ ಬೇಜಾರಾದಾಗ ಅವ್ರಿಗವ್ರೇ ಅನ್ಕೊಳ್ಳೋದೇನಪ್ಪಾ ಅಂದ್ರೆ, ನಾವ್ ಯಾಕೆ ಬದುಕ್ಬೇಕು ಅಲ್ವಾ? ಯಾಕೆ ಬದುಕ್ಬೇಕಪ್ಪ ಅಂತ ಅಂದ್ರೆ, ಈ ಜೀವನವನ್ನ ಎಂಜಾಯ್ ಮಾಡಕ್ಕೆ. ಯಾಕೆ ಎಂಜಾಯ್ ಮಾಡ್ಬೇಕಂದ್ರೆ, ಆ ಎಂಜಾಯ್ಮೆಂಟ್ ಅಲ್ಲಿ, ಆ ಆನಂದದಲ್ಲಿ ಭಗವಂತ ಇದ್ದಾನೆ. ಭಗವಂತನ ಅಂಗವೇ ಜ್ಞಾನ ಮತ್ತೆ ಆನಂದದಿಂದ ಆಗಿದೆ. ಹಾಗಾಗಿ ಈ ಕಾರಣದಿಂದಾಗಿ ಬದುಕಿನಲ್ಲಿ ಭಗವಂತ ಇದ್ದಾನೆ. ಈಗ ಶರೀರ ಅನ್ನೋದು ಏನಿದೆ, ಇದು ಲೈಫ್ ಲಾಂಗ್ ನನ್ನ ಜೊತೆ ಇರುತ್ತಾ ಅಂತ ನಾನೇನಾದ್ರೂ ನೋಡೋದಾದ್ರೆ, ಹೌದು, ನನ್ನ ಶರೀರ ಬೆಳೀತಾ ಹೋಗ್ತಿದೆ, ವಯಸ್ಸಾಗ್ತಿದ್ದ ಹಾಗೆ ಮುಪ್ಪಾಗ್ತಾ ಹೋಗುತ್ತೆ. ಆದ್ರೆ ದೇವರು ಮಾತ್ರ ನಮಗೆ ಏನ್ ಮಾಡ್ತಾನೆ, ಕ್ಷಣ ಕ್ಷಣಕ್ಕೆ ನಮ್ಮ ಜೊತೆಯಲ್ಲಿ ಇರ್ತಾನೆ. ಪ್ರತಿಯೊಂದು ಕ್ಷಣದಲ್ಲಿ ಅವನು ನನ್ನ ಜೊತೆ ಇದ್ದಾನೆ. ಯಾರಿದ್ದಾರೋ ಇಲ್ವೋ ಗೊತ್ತಿಲ್ಲ. ನಾನ್ ಹುಟ್ದಾಗ ಯಾರಿದ್ರು ಗೊತ್ತಿಲ್ಲ. ನಾನ್ ಸತ್ತಾಗ ಯಾರಿದ್ದಾರೋ ಗೊತ್ತಿಲ್ಲ. ಆದ್ರೆ ಭಗವಂತ ಏನಾಗಿದ್ದಾನೆ, ಪ್ರತಿಯೊಂದು ಕ್ಷಣದಲ್ಲಿ ನನ್ನ ಜೊತೆ ಇದ್ದಾನೆ. ತಪಸ್ಯಾಸ್ಮಿ ತಪಸ್ವಿಷು. ಅಂದ್ರೆ ತಪಸ್ವಿಗಳು ಮಾಡುವಂತಹ ತಪಸ್ಸಿನಲ್ಲಿ ನಾನಿದ್ದೇನೆ. ತಪಸ್ಸು ಅಂದ್ರೆ ಏನು? ದೇಹವನ್ನ ದಂಡಿಸೋದು. ದೇಹವನ್ನ ದಂಡಿಸೋದಿಕ್ಕೆ ತಾಕತ್ತು ಬೇಕಂತ. ನಾವು ತಾಕತ್ತು ಅಂದ ತಕ್ಷಣ ಏನೋ ಶಕ್ತಿನ ಅಂತ ನೋಡೋದಾದ್ರೆ, ಶಕ್ತಿ ಅಲ್ಲ ರೀ. ಅದಕ್ಕಿಂತಲೂ ತುಂಬಾ ದೊಡ್ಡ ತಾಕತ್ತು ನಮಗ್ ಬೇಕು. ಅದು ಯಾವ್ದಪ್ಪ ಅಂದ್ರೆ ಮನೋಬಲ. ಈಗ ಏಕಾದಶಿ ದಿನ ನಾನು ಉಪವಾಸ ಮಾಡ್ತೀನಿ
ಅಪ್ಪ ಇವತ್ ಯಾವ್ದೇ ಫಂಕ್ಷನ್ ಬರ್ಲಪ್ಪ, ನನ್ ಬೆಸ್ಟ್ ಫ್ರೆಂಡ್ ಮಗಳು ಮದ್ವೆ ಆದ್ರೂನು ನಾನು ಊಟ ಮಾಡಲ್ಲ, ನಾನು ಅದನ್ನ ಪಾಲಿಸ್ತೀನಿ ಅಂತ ಅನ್ಬೇಕಾದ್ರೆ ಒಂದು ಏಕಾಗ್ರತೆ ಬೇಕು. ಆ ಏಕಾಗ್ರತೆಯಲ್ಲಿ ನಾನಿದ್ದೀನಿ. ಉದಾಹರಣೆ, ಯಾರೋ ಹಿಮಾಲಯದಲ್ಲಿ ಹೋಗಿ ತಪಸ್ಸು ಮಾಡ್ತಾರಂತೆ, ಕಾಡಿನ ಮಧ್ಯದಲ್ಲಿ ಹೋಗಿ ತಪಸ್ಸು ಮಾಡ್ತಾರಂತೆ. ನಾವು ಕಾಡು ಅಂದ ತಕ್ಷಣ ಅಯ್ಯೋ ಅಲ್ಲಿ ಹಾವಿರುತ್ತೆ, ಕ್ರಿಮಿಗಳಿರುತ್ತೆ, ಕೀಟಗಳಿರುತ್ತೆ, ಅಲ್ಲಿ ಯಾರ್ ನಮ್ಗ್ ಊಟ ತಂದ್ಕೊಡ್ತಾರೆ, ಬಾಯಾರಿಕೆ ಆದ್ರೆ ನೀರೆಲ್ಲಿರುತ್ತೆ, ಹಿಮಾಲಯಕ್ಕೆ ಹೋಗ್ಬೇಕಾ, ಹಿಮಾಲಯದಲ್ಲಿ ಚಳಿ ಇರುತ್ತೆ, ನಾನ್ ಬೆಡ್ಶೀಟ್ ತಗೊಂಡ್ ಹೋಗ್ಬೇಕು, ರಗ್ ತಗೊಂಡ್ ಹೋಗ್ಬೇಕು, ಜಾಕೆಟ್ ಹಾಕೊಂಡ್ ಹೋಗ್ಬೇಕು ಅಲ್ವಾ. ಆದ್ರೆ ಅವ್ರಿಗೆ ಯಾವ್ದೋ ಅದು ಬೇಡ. ಇಲ್ಲಿ ತಪಸ್ವಿಗಳಾಗಿರುವವರಿಗೆ ಯಾಕೆ ಬೇಡ? ಅವರಿಗೆ ಆ ಏಕಾಗ್ರತೆ ಹಾಗೂ ಆ ತಾಕತ್ತಿನಲ್ಲಿ ಭಗವಂತ ಇದ್ದಾನೆ. ಹಾಗಿದ್ರೆ ಇನ್ನೂ ಭಗವಂತ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾ ಇದ್ದಾನೆ, ತಪಸ್ಸು ಅಂದ್ರೆ ಏನು? ಆಲೋಚನೆ. ನೀನು ಎಲ್ಲಿ ಆಲೋಚನೆ ಮಾಡ್ತೀಯಾ, ನಿನ್ನ ಆಲೋಚನೆಯಲ್ಲಿ ಭಗವಂತ ಇದ್ದಾನೆ. ಹಾಗಾಗಿ ಈ ಯೂನಿವರ್ಸ್ ಸಹ ನೀನು ಏನೆಲ್ಲ ಆಲೋಚನೆ ಮಾಡ್ತೀಯ, ನೀನು ಒಳ್ಳೇದೇ ಆಲೋಚನೆ ಮಾಡ್ತೀಯ, ನಿನ್ನ ಜೀವನದಲ್ಲಿ ಖಂಡಿತವಾಗಿಯೂ ಒಂದಲ್ಲ ಒಂದು ದಿನ ಒಳ್ಳೇದಾಗತ್ತೆ. ನೀನ್ ಯಾವಾಗ್ಲೂ ಕೆಟ್ಟದ್ದೇ ಬಯಸ್ತಾ ಇದ್ರೆ, ಬೇರೆಯವರಿಗೆ ಬರೀ ಕೆಟ್ಟ ಮಾತೇ ಆಡ್ತಾ ಇದ್ರೆ, ಖಂಡಿತವಾಗಿಯೂ ನಿನಗೆ ಏನೇ ಐಶೋ ಆರಾಮಿ ಇದ್ರೂ ಸಹ ನಿನಗೆ ಅದು ಯಾವುದು ಎಂಜಾಯ್ ಮಾಡಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ನಿನ್ನ ಆಲೋಚನೆ ಅಲ್ಲಿ ಕೆಟ್ಟದಾಗಿದೆ. ಹಾಗಾಗಿ ಆ ಆಲೋಚನೆಯಲ್ಲಿ ಭಗವಂತ ಇದ್ದಾನೆ, ತಪಸ್ಸಿನ ಶಕ್ತಿಯಲ್ಲಿ ನಾನಿದ್ದೀನಿ. ಹಾಗಿದ್ರೆ ತಪಸ್ಸಿನ ಶಕ್ತಿಯಲ್ಲಿ ನೀನಿದ್ದೀನಿ ಅಂತ ಹೇಳ್ತಾ ಇದ್ದೀಯಾ, ಆಲೋಚನೆಯಲ್ಲಿ ನೀನಿದ್ದೀನಿ ಅಂತ ಹೇಳ್ತೀಯಾ? ಹಾಗಿದ್ರೆ ಇನ್ನೂ ನನಗೆ ಅರ್ಥನೇ ಆಗ್ತಿಲ್ಲಪ್ಪ ಭಗವಂತ, ನೀನ್ ಏನ್ ಹೇಳ್ತಾ ಇದೀಯ ನನಗೆ? ಹೇಗೆ ನೀನು ಎಲ್ಲಾ ವಸ್ತುವಿನ ಒಳಗೆ ಇರೋದಕ್ಕೆ ಸಾಧ್ಯ ಅಂತ ನೋಡೋದಾದ್ರೆ, ಅದನ್ನೇ ಮುಂದುವರೆದು ಭಗವಂತ ಹೇಳ್ತಾನೆ, ಬೀಜಂ ಬೀಜವು ಮಾಂ ನನ್ನನ್ನು, ಸರ್ವಭೂತಾನಾಂ ಜೀವಿಗಳೆಲ್ಲರ ವಿಧಿ ಎಂದು ಅರಿಯಲು ಪ್ರಯತ್ನಿಸು. ಪಾರ್ಥ, ಪ್ರೀತಿಯ ಮಗನೇ, ಸನಾತನಂ ಮೂಲವಾದ ಶಾಶ್ವತವಾದ ಬುದ್ಧಿಯು ಬುದ್ಧಿಮತಾಂ ಬುದ್ಧಿವಂತರ ಅಸ್ಮಿ ಆಗಿದ್ದೇನೆ. ತೇಜಃ ಶೌರ್ಯವು ತೇಜಸ್ವಿನಾಂ ಬಲಿಷ್ಠರು ಅಹಂ ನಾನು. ಅಂದ್ರೆ ಇಲ್ಲಿ ಭಗವಂತ ಇನ್ನೂ ಮುಂದುವರೆದ, ಏಕೆಂದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಲ್ವಾ. ಹಾಗಾಗಿ ಒಂದೊಂದನ್ನು ನಮ್ಗೆ ಬಿಡಿಸಿ ಬಿಡಿಸಿ ಅರ್ಥ ಮಾಡಿಸ್ತಾ ಇದ್ದಾನೆ. ಏನು ಅರ್ಥ ಮಾಡಿಸ್ತಾ ಇದ್ದಾನಪ್ಪ ಅಂತ ನೋಡೋದಾದ್ರೆ, ಇಲ್ಲೂ ಅಷ್ಟೇ ಸರ್ವಭೂತಾನಾಂ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಸಮಸ್ತ ಜೀವರಾಶಿಗಳಲ್ಲಿ, ಪ್ರತಿಯೊಂದು ಜೀವರಾಶಿಗಳಲ್ಲಿ ಯಾವುದೇ ಒಂದು ವಸ್ತು ಹುಟ್ಟಬೇಕು ಅಂತ ಅಂದ್ರೆ ಅದಕ್ಕೆ ಮೂಲಭೂತವಾಗಿ ಬೇಕಾಗಿರೋದು ಬೀಜ, ಅಂದ್ರೆ ಸೀಡ್. ಆ ಬೀಜ ಆ ಬೀಜದಲ್ಲಿ ಏನಿರುತ್ತೆ ಅಂತ ನಾನೇನಾದ್ರು ನೋಡೋದಾದ್ರೆ, ಆ ಬೀಜವನ್ನ ನೆಟ್ಟಾಗ ಗಿಡ ಆಗತ್ತೆ, ಗಿಡ ಮರ ಆಗತ್ತೆ. ಅದೇ ರೀತಿ ಬೀಜ ಗಿಡ ಆಗಿ ಮರ ಆಗೋದಿಕ್ಕೆ ಹೇಗೆ ಸಾಧ್ಯನಪ್ಪ ಅಂತ ನೋಡೋದಿದ್ರೆ, ಆ ಬೀಜದಲ್ಲಿ ಮರ ಸೂಕ್ಷ್ಮ ರೂಪದಲ್ಲಿರುತ್ತದೆ ಅಲ್ವಾ. ಒಂದು ಮಾವಿನ ವಾಟೆ, ಆ ವಾಟೆಯಲ್ಲಿ ದೊಡ್ಡ ಮಾವಿನ ಮರ ಸೂಕ್ಷ್ಮ ರೂಪದಲ್ಲಿ ಕೂತಿರುತ್ತೆ. ಹೌದಾ, ಬರೀ ಮಾವಿನ ಮರ ಅಥವಾ ಯಾವುದೋ ಬೀಜದಲ್ಲಿ ಮಾತ್ರ ಭಗವಂತ ಇದ್ದಾನ ಅಂತ ನೋಡೋದಾದ್ರೆ ಇಲ್ಲ. ಮನುಷ್ಯನ ಜನ್ಮ ಆಗಬೇಕು ಅಂದ್ರೂ ಅಷ್ಟೇ ಭಗವಂತ ಸೂಕ್ಷ್ಮ ರೂಪದಲ್ಲಿ ಕೂತಿರ್ತಾನೆ. ಹಾಗಾಗಿ ನಮ್ಮಲ್ಲಿ ಪ್ರತಿಯೊಂದು ಶಾಸ್ತ್ರಕ್ಕೂ ಅಷ್ಟೊಂದು ಮಹತ್ವ ಇದೆ. ಹಾಗಾಗಿ ಇಲ್ಲಿ ಒಂದು ಬೀಜ ಮರ ಆಗಿ ಆ ಮರ ಆಗುವ ಆ ಕ್ರಿಯೆ ಏನಿದೆ, ಆ ಶಕ್ತಿ ಯಾವಾಗ ಅಭಿವ್ಯಕ್ತ ಆಗತ್ತಪ್ಪ ಅಂತ ನಾವೇನಾದ್ರೂ ನೋಡೋದಾದ್ರೆ, ಆ ಬೀಜ ಏನಿದೆ ಅದು ಮಣ್ಣಲ್ಲಿ ಹೋಗಿ ಕುಳಿತಾಗ ಅಲ್ವಾ. ಮಣ್ಣಿಗೆ ಯಾವುದೇ ರೀತಿಯಾದಂತಹ ಜೀವ ಇಲ್ಲ. ಆದರೆ ನಾವು ಮೊದ್ಲೇ ತಿಳ್ಕೊಂಡ್ಬಿಟ್ಟಿದೀವಿ, ಪ್ರಕೃತಿ ಅನ್ಬೇಕಾದ್ರೆ 8 ವಿಧ ಇದೆ. ಆ 8 ವಿಧದಲ್ಲಿ ಪಂಚಭೂತಗಳೂ ಸಹ ಒಂದು, ಆ ಪಂಚಭೂತಗಳಲ್ಲಿ ಮಣ್ಣು ಸಹ ಒಂದು
ಅಲ್ವಾ? ಹಾಗಾಗಿ ಈ ನಿರ್ಜೀವವಾದ ಬೀಜದಲ್ಲಿ ಭಗವಂತ ಸೂಕ್ಷ್ಮ ರೂಪದಲ್ಲಿ ಕೂತಿದ್ದಾನೆ. ಹಾಗಾಗಿ ಆ ಬೀಜವು ಮಣ್ಣಿನೊಡನೆ ಸೇರಿದಾಗ ಅಲ್ಲಿ ಏನಾಗ್ತಾ ಹೋಗುತ್ತೆ? ಚಿಗುರೊಡೆಯುವ, ಮೊಳಕೆ ಆಗುವಂತಹ ಶಕ್ತಿ ಅಭಿವ್ಯಕ್ತ ಆಗ್ತಾ ಹೋಗುತ್ತೆ. ಆ ಶಕ್ತಿ ನಾನಾಗಿರುವೆ. ಹಾಗಿದ್ರೆ ನಾವು ಹೇಳ್ಬೋದು ಅದ್ರಲ್ಲಿ ಏನಿದೆ ಶಕ್ತಿ ಅಂತ? ಯಾವ ಬೀಜ ನೆಟ್ರು ಆ ಮರ ಬರುತ್ತಪ್ಪ ಅಂತ ಅನ್ನೋರಿಗೆ ಎಲ್ಲಾ ಬೀಜಗಳು ಮರ ಆಗೋದಿಲ್ಲ ಅನ್ನೋದು ನಾವು ನೆನ್ಪಿಟ್ಕೋಬೇಕಲ್ವಾ? ಹಾಗಿದ್ರೆ ನಾನು ಯಾವ ಬೀಜ, ಈಗ ಮಳೆಗಾಲ ಅಂದ ತಕ್ಷಣ ಈಗ ಎಷ್ಟೋ ಜನ ಗಾರ್ಡನಿಂಗ್ ಮಾಡೋರಿಗೆ ಗೊತ್ತಿರುತ್ತೆ. ನಾವು ಎಲ್ಲಾ ಗಿಡನೂ ಬರುತ್ತಾ ಅಂತ ನೋಡೋಕಾಗಿದ್ರೆ ಇಲ್ಲ. ನಾನ್ ನೆಟ್ಟೆ ಕಣ್ರಿ, ಬರ್ಲೇ ಇಲ್ಲ. ಅಲ್ವಾ? ಯಾಕೆ ಬರ್ಲಿಲ್ಲ? ಅಲ್ಲಿ ಭಗವಂತ ಕುಳಿತಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಹೋಗ್ತಾರೆ, ಬೀಜ ಮೊಳಕೆ ಒಡಿಬೇಕು ಅಂದ್ರೆ ಒಬ್ಬ ರೈತ ಸಮುದಾಯದಲ್ಲಿ ಇದ್ದವರಿಗೆ ಇನ್ನೂ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ಆ ರೈತ ಎಲ್ಲಿಯವರೆಗೆ ಕಾಯ್ತಾನಪ್ಪ ಅಂತ ಅಂದ್ರೆ, ತಾನು ನೆಟ್ಟಂತಹ ಬೀಜ ಮೊಳಕೆ ಬರೋವರೆಗೂ ಕಾಯ್ತಾನೆ. ತುಂಬಾ ತಾಳ್ಮೆಯಿಂದ ಕಾಯ್ತಾನೆ. ಯಾಕೆ ಕಾಯ್ತಾನೆ ಅಂದ್ರೆ, ಬೀಜ ಮೊಳಕೆ ಒಡೆಯೋದಿದೆ ಅಲ್ಲ, ಆ ಪ್ರಕ್ರಿಯೆ ತುಂಬಾ ಇಂಪಾರ್ಟೆಂಟ್. ಆ ಪ್ರಕ್ರಿಯೆ ತುಂಬಾ ಇಂಪಾರ್ಟೆಂಟ್ ಆದಾಗ ಏನಾಗುತ್ತೆ, ಆಗ ಅವನು ಒಂದು ಮೊಳಕೆ ಬಂದು ಒಂದು ಸ್ವಲ್ಪ ನಮಗೆ ಕಾಣ್ತಿದೆ ಅಂದ ತಕ್ಷಣ ಅವನು ಸ್ವಲ್ಪ ನೀರಾಳ ಆಗ್ತಾನೆ. ಆಗ ಅವನೇನ್ ಮಾಡ್ತಾನೆ, ನೀರ್ ಹಾಕೋದು, ಗೊಬ್ಬರ ಹಾಕೋದು, ಇನ್ನೊಂದು ಮತ್ತೊಂದು, ಕಳೆ ಕೀಳೋದು, ಆಮೇಲೆ ಅವನ ಕೆಲಸ ಶುರು ಆಗತ್ತೆ. ಅಲ್ವಾ? ಯಾಕೆ ಇಲ್ಲಿ ಆ ರೀತಿ ಆಗತ್ತೆ ಅಂತ ನೋಡೋದಾದ್ರೆ, ಆ ಶಕ್ತಿ ಭಗವಂತ ಆ ಬೀಜದಲ್ಲಿ ಕುಳಿತಿದ್ದಾನೆ. ಆ ಮೊಳಕೆ ಹೊಡೆಯುತ್ತಲ್ಲ, ಅದು ನಾನು. ಅಲ್ಲಿ ಕೂತಿದ್ದೀನಿ ನಾನು. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಭಗವಂತ, ಬೀಜಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ. ಅಂದ್ರೆ ಇವತ್ತಿಂದ, ನಿನ್ನೆಯಿಂದ ನಾನಲ್ಲಿ ಆ ಬೀಜದಲ್ಲಿ ಕುಳಿತಿಲ್ಲ. ಪ್ರತಿಯೊಂದು ಕಾಲದಲ್ಲಿ ಸನಾತನಂ, ಅನಾದಿ ಕಾಲದಿಂದಲೂ ನಾನಿದ್ದೀನಿ. ಪ್ರತಿಯೊಂದು ಕಾಲದಲ್ಲಿ ಪ್ರತಿಯೊಂದು ವಸ್ತುವು ಬೆಳೆಯಬೇಕಾದರೆ ಅದಕ್ಕೆ ಕಾರಣ ನಾನು. ಹಾಗಾಗಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಬುದ್ಧಿ ಮತಾಮಸ್ಥಿ. ಹೌದಾ? ಬರೀ ಬೀಜದಲ್ಲಿ ಕುಳಿತು ನೀನು ಆ ಬೀಜವನ್ನ ಮುಂದುವರಿಸೋದಿಕ್ಕೆ ಅಂದ್ರೆ, ಮರ ಮಾಡೋದಿಕ್ಕೆ ಅಂದ್ರೆ, ಅಭಿವೃದ್ಧಿ ಮಾಡೋದ್ರಲ್ಲಿ ಮಾತ್ರ ನೀನಿದೀಯಾ? ಇಲ್ಲ ಇಲ್ಲ ಇಲ್ಲ, ನಾನ್ ಬರೀ ಅಷ್ಟ್ರಲ್ಲೇ ಸೀಮಿತ ಇಲ್ಲ. ಒಬ್ಬ ಯಾರಾದ್ರೂ ಬುದ್ಧಿವಂತ ಅಂತ ಅನ್ನಿಸ್ಕೊಳ್ತಾನೆ ಅಂತ ಅಂದ್ರು. ಈಗ ಅಯ್ಯೋ, ಅವ್ರು ಎಷ್ಟ್ ಚೆನ್ನಾಗ್ ಮಾತಾಡ್ತಾರೆ, ಅವ್ರಿಗೆಲ್ಲಾ ವಿಷಯ ಗೊತ್ತು, ನಾವ್ ಏನ್ ಪ್ರಶ್ನೆ ಕೇಳಿದ್ರು ಅವ್ರು ಆನ್ಸರ್ ಮಾಡ್ತಾರೆ, ಅವ್ರು ತುಂಬಾ ಚೆನ್ನಾಗ್ ಮಾತಾಡ್ತಾರೆ ಕಣ್ರಿ, ಅವ್ರ ಸ್ಪೀಚ್ ಕೇಳಿಲ್ವಾ, ಅವ್ರ ಪ್ರವಚನ ಕೇಳಿಲ್ವಾ, ಅಯ್ಯೋ ಆ ಹುಡ್ಗ ನೋಡಿಲ್ವಾ, ಅವನಿಗೆ ಅಷ್ಟೊಂದು ಅವಾರ್ಡ್ಸ್ ಬಂತು. ಈ ರೀತಿ ನಾವು ಮಾತಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ ಏನು ಅಂತ ಅಂದ್ರೆ, ಅದರಲ್ಲಿ ಅವನಿಗೆ ಇರುವಂತಹ ಬುದ್ಧಿವಂತಿಕೆ. ಅವನು ಅದರಲ್ಲಿ ಸರ್ವಜ್ಞನಾಗಿರ್ತಾನೆ. ಅಲ್ವಾ? ಎಷ್ಟೋ ಜನ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಸುಂದರವಾಗಿ ಪ್ರವಚನ ಕೊಡ್ತಾರಪ್ಪ ಅಂದ್ರೆ, ಅಯ್ಯೋ ಭಗವಂತನ ಬಗ್ಗೆ ಇವ್ರಿಗೆ ಇಷ್ಟೊಂದು ಗೊತ್ತಾ? ಯಾಕೆ ಅವರಿಗೆ ಗೊತ್ತು ಅಂತ ಅಂದ್ರೆ, ಭಗವಂತ ಅಲ್ಲಿ ಅವರಿಗೆ ಬುದ್ಧಿಯಾಗಿ ಕುಳಿತಿದ್ದಾನೆ. ಮೊದಲಿಗೆ ಬುದ್ಧಿ ಈ ಇರುವುದರಿಂದಲೇ ಎಲ್ಲವೂ ಸಹ ಸಾಧ್ಯ ಆಗ್ತಾ ಇದೆ. ಅಲ್ವಾ? ಅವ್ರಿಗೆ ಅವಾರ್ಡ್ ಬರೋದಿರ್ಬೋದು, ಅವ್ರು ನೀವೇನಾದ್ರು ಪ್ರಶ್ನೆ ಕೇಳಿದ್ರೆ ಹೇಳೋದಿರ್ಬೋದು, ಅಥವಾ ಅವರು ಮಾತಾಡೋದಿರ್ಬೋದು. ಮಾತಾಡೋದು ಅಂದ್ರೆ ಏನು? ಎಲ್ಲ ಅರಿತು ಮಾತಾಡೋರು. ಈ ದಡ್ಡರು ಸುಮ್ನೆ ಏನು ಗೊತ್ತಿಲ್ಲದೆ ಮಾತಾಡ್ತಾರಲ್ಲ, ಅವ್ರ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ ಭಗವಂತ. ಯಾರು ಬುದ್ಧಿ ಇದ್ದು ಮಾತಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಹೇಳ್ತಾ ಇದ್ದಾನೆ. ಅಲ್ಲಿ ಬುದ್ಧಿ ಇದ್ದಾಗ ಮಾತ್ರ ಸಾಧ್ಯ. ಇದಕ್ಕೆಲ್ಲ ಮೂಲ ಏನಪ್ಪಾ ಅಂತ ಅಂದ್ರೆ ಬುದ್ಧಿ. ಸೊ ಆ ಬುದ್ಧಿವಂತರಲ್ಲಿ ಬುದ್ಧಿಯಾಗಿ ನಾನು ಕುಳಿತಿರುವೆ. ಬುದ್ಧಿ ಬುದ್ಧಿಯ ಒಳಗೆ ಕೂರುವುದು ಅಂದ್ರೆ ಏನ್ ಅರ್ಥನಪ್ಪ ಅಂತ ಅಂದ್ರೆ, ಅವನ್ಗೆಲ್ಲವುದು ಅರ್ಥ ಆಗ್ತಿದೆ ಅಂತ ಅರ್ಥ.
ಅಲ್ವಾ? ಅವನಿಗೆ ಅಂದ್ರೆ ಈಗ ಒಬ್ಬ ಬುದ್ಧಿವಂತ, ಒಬ್ಬ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಇದ್ದಾನೆ ಅಂತ ಅಂದ್ರೆ, ಗುರುಗಳು ಅವನಿಗೆ ಏನೆಲ್ಲ ಪಾಠ ಮಾಡ್ತಾ ಇದ್ದಾರೆ, ಆ ಪಾಠ ಅವನಿಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ಬುದ್ಧಿಯ ಒಳಗೆ ಕೂತು ನಾನು ಅವರಿಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಆ ಅರ್ಥ ಆಗ್ತಿದೆ ಅಲ್ಲ, ಆ ಅರ್ಥ ಆಗ್ತಾ ಇರೋದು ನಾನೇ. ನಮ್ಗೆ ಕೆಲವು ವಿಷಯ ಅರ್ಥ ಆಗೋದಿಲ್ಲ. ಅಥವಾ ಕೆಲವರಿಗೆ ಕೆಲವು ವಿಷಯ ತುಂಬಾ ಚೆನ್ನಾಗಿ ಬೇಗ ಅರ್ಥ ಆಗತ್ತೆ. ಯಾಕೆ? ಯಾರಿಗೆ ಅರ್ಥ ಆಗ್ತಾ ಇದೆ, ಆ ಅರ್ಥ ಆಗೋದ್ರ ಒಳಗಡೆ ಭಗವಂತ ಅವನ ಬುದ್ಧಿಶಕ್ತಿಯಲ್ಲಿ ಕುಳಿತಿದ್ದಾನೆ. ಹಾಗಾಗಿ ಅವನಿಗೆ ಎಲ್ಲವೂ ಅರ್ಥ ಆಗ್ತಾ ಇದೆ. ನಾವು ಹೇಳ್ತೀವಲ್ವಾ, ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಈ ಹಯಗ್ರೀವ ಸ್ವಾಮಿ ಯಾರು? ಹಯಗ್ರೀವ ಸ್ವಾಮಿ ವಿಷ್ಣುವಿನ ಒಂದು ಅವತಾರವೇ. ಹಾಗಿದ್ರೆ ದಶಾವತಾರದಲ್ಲಿ ನಾನು ಹಯಗ್ರೀವ ಸ್ವಾಮಿಯನ್ನ ನೋಡೇ ಇಲ್ಲ ಅಲ್ವಾ ಅಂತ ನೋಡೋದಾದ್ರೆ, ಹೌದು, ದಶಾವತಾರ ಹುಟ್ಟೋದಕ್ಕಿಂತ ಮುಂಚೆನೆ ಹಯಗ್ರೀವ ಸ್ವಾಮಿಯ ಅವತಾರ ಆಗಿತ್ತು. ಹಯಗ್ರೀವ ಸ್ವಾಮಿ ಅಷ್ಟೂ ವೇದಗಳನ್ನ ಬ್ರಹ್ಮನಿಗೆ ಉಪದೇಶ ಮಾಡಿ, ಆ ಬ್ರಹ್ಮನಿಂದ ಈ ಸೃಷ್ಟಿ ಕಾರ್ಯವನ್ನ ಮಾಡಿಸ್ತಾನೆ. ಹಾಗಾಗಿ ನನಗೆ ಅರ್ಥ ಆಗ್ತಾ ಇಲ್ಲ, ಯಾವುದೋ ಒಂದು ವಿಷಯ ಅರ್ಥ ಆಗ್ತಿಲ್ಲ, ಭಗವಂತ ನನಗ್ ಬುದ್ಧಿ ಇಲ್ಲಪ್ಪ, ನಾನ್ ದಡ್ಡಿ, ನಾನು ಏನ್ ಮಾಡ್ಬೇಕು? ಮತ್ತೆ ಭಗವಂತನ ಮೊರೆ ಹೋಗ್ಬೇಕು. ಭಗವಂತ ನನಗೊಂಚೂರು ಬುದ್ಧಿ ಕೊಡಪ್ಪ, ನನಗ್ ಬುದ್ಧಿನೇ ಇಲ್ಲ, ನನ್ನನ್ನು ಎಲ್ರು ರೆಡ್ಡಿ ಅಂತಾರೆ. ನೋಡಿ, ಇವಾಗೆಲ್ಲ ಎಕ್ಸಾಮ್ಸ್ ಇದೆ ಅಲ್ವಾ, ನನ್ನ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕಲ್ವಾ, ನನಗ್ ನೀನೇ ಹೆಲ್ಪ್ ಮಾಡು. ನೋಡಿ, ನನಗ್ ಬುದ್ಧಿ ಬೇಕಾ? ಬುದ್ಧಿ ಬೇಕಾದ್ರೂ ಸಹ ನಾನು ಭಗವಂತನ ಮೊರೆನೆ ಹೋಗ್ಬೇಕು. ದಡ್ಡರಿಗೆ ದಡ್ಡರು ಯಾಕೆ ಆಗ್ತಾರೆ? ಅವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಆ ಅವರ ತಲೆಯಲ್ಲಿ, ಅವರ ಆ ಬುದ್ಧಿ ಶಕ್ತಿಯಲ್ಲಿ ಭಗವಂತ ಕುಳಿತಿಲ್ಲ. ಹಾಗಾಗಿ ನಾವು ಸಾಕಷ್ಟು ವಿದ್ಯಾರ್ಥಿಗಳಿಗೂ ಹೇಳೋದೇನು ಅಂದ್ರೆ, ನೀವು ಶ್ಲೋಕಗಳನ್ನ ಹೇಳಿ, ಶ್ಲೋಕಗಳನ್ನ ಹೇಳಿದಾಗ ಭಗವಂತನ ಅನುಗ್ರಹ ಆಗತ್ತೆ. ಇವತ್ತು ನನಗೆ ಬುದ್ಧಿ ಇದೆ ಅಂದ್ರೂ ಅದಕ್ಕೆ ಕಾರಣ ಭಗವಂತ, ನನಗೆ ಬುದ್ಧಿ ಇಲ್ಲ ಅಂದ್ರೂ ಕಾರಣ ಭಗವಂತ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ಬುದ್ಧಿ ಆ ಬುದ್ಧಿಯಲ್ಲಿ ನಾನಿದ್ದೀನಿ. ಬುದ್ಧಿ ಇದೆಯಾ? ಅವನಿಗೆ ಅರ್ಥ ಆಗ್ತಾ ಇದೆ. ಆ ಅರ್ಥವಾಯ್ತು ಅನ್ನುವಂತಹ ಆ ಬುದ್ಧಿ ಕೋಶದಲ್ಲಿ ಜ್ಞಾನವಾಗಿ ನಾನು ಕುಳಿತಿರುವೆ. ಅದಕ್ಕೆ ಹೇಳೋದು ಮಕ್ಕಳಿಗೆ, ಭಗವಂತನಿಗೆ ಮೊದಲಿಂದ ನಾವು ಶರಣಾಗತಿಯನ್ನ ಹೇಳ್ಕೊಡ್ಬೇಕಾಗತ್ತೆ. ಇದು ನಮಗೆ ಹೇಗ್ ಗೊತ್ತಾಗುತ್ತಪ್ಪ ಅಂತಂದ್ರೆ, ಭಗವಂತನ ದಯೆ ಇದ್ದಾಗ ಮಾತ್ರ ಆ ಎಲ್ಲ ವಿದ್ಯೆಗಳು, ಎಲ್ಲ ಬುದ್ಧಿಗಳು ಸಮಯಕ್ಕೆ ಸರಿಯಾಗಿ ಉಪಯೋಗಕ್ಕೆ ಬರುತ್ತೆ. ನೀನ್ ಓದ್ತೀಯಾ, ತುಂಬಾ ಚೆನ್ನಾಗ್ ಓದ್ತೀಯಾ, ತುಂಬಾ ಚೆನ್ನಾಗ್ ಮಾತಾಡ್ತೀಯಾ, ಆದ್ರೆ ಯಾರೋ ಒಬ್ರು ಪ್ರಶ್ನೆ ಕೇಳಿದಾಗ ನಿನಗೆ ಉತ್ತರನೇ ಹೇಳಕ್ ಬರ್ಲಿಲ್ಲ ಅಂದ್ರೆ ಅರ್ಥ ಏನು? ನೀನ್ ದಡ್ಡಿ ಅಂತ ಆಗ್ತೀಯ. ಅಥವಾ ನೀನು ಎಲ್ಲಾ ಓದ್ಕೊಂಡು ಹೋಗಿಯೂ ಸಹ ನಿನಗೆ ಎಕ್ಸಾಮ್ ಟೈಮಲ್ಲಿ ಬರೆಯೋದಕ್ಕೆ ಬರೋದೇ ಇಲ್ಲ, ಎಷ್ಟು ಜ್ಞಾಪಕ ಮಾಡ್ಕೊಂಡ್ರು ಬರೋದಿಲ್ಲ. ಆ ಎಕ್ಸಾಮ್ ಸೆಂಟರ್ ಮೇಡಮ್ ಪೇಪರ್, ಆನ್ಸರ್ ಶೀಟ್ ಪೇಪರ್ ಕೊಟ್ಟ ತಕ್ಷಣ ನೆನಪಾಗತ್ತೆ, ಅಯ್ಯೋ ಈ ಪ್ರಶ್ನೆಗೆ ಇದೇ ಉತ್ತರ ಇತ್ತು, ನಾನು ಬರೀಬೇಕಾಗಿತ್ತು ಅಂತ. ಅಲ್ವಾ? ಅಂದ್ರೆ ಇಲ್ಲಿ ಭಗವಂತ ನಮಗೆ ಜ್ಞಾನವನ್ನ, ಬುದ್ಧಿಯನ್ನ ಕೊಡುವವನು ಅವನೇ. ನಾವು ಅದನ್ನ ಅಧರ್ಮ ಮಾರ್ಗದಲ್ಲಿ ಉಪಯೋಗಿಸಿದಾಗ ಕಸಿದುಕೊಳ್ಳುವವನು ಸಹ ಅವನೇ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಕರ್ಣನಾಗಿದ್ದಾನೆ ಅಲ್ವಾ? ಕರ್ಣನಿಗೆ ಅವನಿಗೆ ಸಮಯಕ್ಕೆ ಸರಿಯಾಗಿ ಆ ಯುದ್ಧ ಭೂಮಿಯಲ್ಲಿ ಅವನಿಗೆ ಅವನ ವಿದ್ಯೆ ಅವನ ಕೈ ಹಿಡಿಲಿಲ್ಲ. ಹಾಗೆ ವಿದ್ಯಾರ್ಥಿಗಳ ಕೈ ಹಿಡಿದು ಇವತ್ತು ಭಗವಂತ ವಿದ್ಯಾರ್ಥಿಗಳನ್ನ ನಡೆಸ್ಲಿ. ಹಾಗೆ ನಮಗೂ ಸಹ ಈ ಸಂಸಾರ ಅನ್ನೋ ಪರೀಕ್ಷೆಯನ್ನ ಗೆಲ್ಲಬೇಕು, ಅಥವಾ ಈ ಬದುಕು ಅನ್ನೋ ಪರೀಕ್ಷೆಯನ್ನ ಗೆಲ್ಲಬೇಕು ಅಂತ ಅಂದ್ರೆ, ಆಗ್ಲೇ ಅವನೇ ಹೇಳ್ಬಿಟ್ಟಿದ್ದಾನೆ, ಬದುಕಿನಲ್ಲಿ ನಾನಿದ್ದೇನೆ ಅಂತ, ಜೀವನದಲ್ಲಿ ನಾನಿದ್ದೇನೆ ಅಂತ. ನಾವು ಅವನಿಗೆ ಶರಣಾಗ್ಬೇಕು. ಭಗವಂತ, ಈ ಜೀವನ ಅನ್ನೋ ಪರೀಕ್ಷೆಯಲ್ಲಿ ನೀನಿದ್ಯಾ, ನನ್ನಲ್ಲಿ ನೀನಿದ್ಯಾ, ನನ್ನ ಬುದ್ಧಿಯಲ್ಲೂ ಕುಳಿತು ನನಗೆ ಏನ್ ಮಾಡಪ್ಪ ಅಂತಂದ್ರೆ, ಇಲ್ಲಿಂದ ಹೊರ ಹೋಗೋದಿಕ್ಕೆ, ಮುಕ್ತಿಯನ್ನ ಪಡೆಯೋದಿಕ್ಕೆ ನೀನು ನನಗೆ ಇನ್ನಷ್ಟು ಸಹಾಯ ಮಾಡಪ್ಪ. ಇದೇ ರೀ ವಿಜ್ಞಾನ ಅಂದ್ರೆ. ಒಂದು ವಸ್ತುವನ್ನ
ಆಳವಾಗಿ ತಿಳಿಯೋದು. ನನ್ನ ಭಗವಂತನ ಬಗ್ಗೆ ನಾನು ಆಳವಾಗಿ ತಿಳಿತಾ ಇದ್ದೀನಿ ಅಂತ ಅಂದ್ರೆ ದಿಸ್ ಇಸ್ ಸೈನ್ಸ್. ದಟ್ಸ್ ಇಟ್. ಇದೇ ಮುಂದುವರೆದು ಭಗವಂತ ಈ 4ನೇ ಪಾದದಲ್ಲಿ ಹೇಳ್ತಾ ಇದ್ದಾನೆ, ತೇಜಸ್ತು ತೇಜಸ್ತು ಚ ಸ್ವಿ ನಾಮಹಂ. ಅಂದ್ರೆ ಕೆಲವು ವ್ಯಕ್ತಿಗಳನ್ನ ನೋಡಿದಾಗ ನಮ್ಗೇನಾಗುತ್ತೆ ಅಂದ್ರೆ ಭಯ ಆಗತ್ತ. ಭಯ ಅಂತ ಅಂದ್ರೆ ಹೆದರ್ಕೋಬೇಕು ರೌಡಿಗಳಲ್ಲ. ಕೆಲವರು ಜ್ಞಾನಿಗಳನ್ನ ನೋಡಿದಾಗ, ಕೆಲವು ಗುರುಗಳನ್ನ ನೋಡಿದಾಗ, ಅಥವಾ ಕೆಲವರು ಅವರ ಮುಖದಲ್ಲಿ ಒಂದು ರೀತಿಯಾದಂತಹ ತೇಜಸ್ಸಿರುತ್ತೆ. ಅವ್ರನ್ನ ನೋಡಿದ್ರೆ ನಮಗೆ ಭಕ್ತಿ ಉತ್ಪತ್ತಿ ಆಗುತ್ತೆ, ಗೌರವ ಬರುತ್ತೆ, ಭಯ ಇರುತ್ತೆ. ಆ ಭಯ ಇರೋದು ಕೇವಲ ಗೌರವದಿಂದ ಅಷ್ಟೇ. ಅಯ್ಯೋ, ನಾನು ಅವ್ರ ಎದುರುಗಡೆ ಮಾತಾಡಿದ್ರೆ ಅವ್ರು ಏನಾದ್ರು ಅನ್ಕೊಂಡ್ಬಿಡ್ತಾರಪ್ಪ ಅಂದ್ರೆ ಅದಕ್ಕೆ ಕಾರಣ ಏನು ಅಂದ್ರೆ ಅದು ಅವರ ತೇಜಸ್ಸು. ಆ ಅವರ ಮುಖದಲ್ಲಿ ಆ ತೇಜಸ್ಸು ಕಂಡಾಗ ಏನಾಗುತ್ತೆ, ನಮ್ಗೆ ಅವ್ರ ಮೇಲೆ ಭಕ್ತಿ ಇರುತ್ತೆ, ಗೌರವ ಬರುತ್ತೆ. ಆ ಗೌರವದಿಂದ ಭಯ ಇರುತ್ತೆ ಅಷ್ಟೇ. ಇದು ಭಯ ಅಂದ್ರೆ ಆ ರೀತಿಯಾದಂತಹ ಭಯ ಅಲ್ಲ, ಗೌರವದಿಂದ ಭಯ. ಅಯ್ಯೋ, ನಾನು ಇವ್ರನ್ನ ಮಾತಾಡಿಸ್ಬೋದಾ, ಅವ್ರು ನನ್ನ ಜೊತೆ ಮಾತಾಡ್ತಾರ. ಕೆಲವು ವ್ಯಕ್ತಿಗಳು ನೋಡಿದಾಗ, ಕೆಲವು ಗುರುಗಳು ನೋಡಿದಾಗ ನಮ್ಗೆ ಅನ್ಸುತ್ತೆ ಆ ತೇಜಸ್ವಿ ಅಂದ್ರೇನೆ ಅದೇ ತೇಜಸ್ಸು. ಯಾರು ಯಾರಲ್ಲಿ ತೇಜಸ್ಸು ಇರುತ್ತೆ ಅವರು ತೇಜಸ್ವಿ ಅಂತ. ಅದು ಹೇಗಿರುತ್ತೆ ಅಂದ್ರೆ ಉಪನಿಷತ್ತು ಹೇಳುತ್ತೆ, ಪುರುಷರಲ್ಲಿ ಕಣ್ಣಿನಲ್ಲಿ ತೇಜಸ್ಸಾಗಿ ಹಾಗೂ ಸ್ತ್ರೀಯರಲ್ಲಿ ಕಣ್ಣಿನಲ್ಲಿ ಸೌಂದರ್ಯವಾಗಿ ನಾನು ಕುಳಿತಿದ್ದೇನೆ ಅಂತ ಭಗವಂತ ಹೇಳ್ತಾನಂತೆ. ಇದು ಬರೋದು ಉಪನಿಷತ್ತಲ್ಲಿ. ಅಂದ್ರೆ ಈ ತೇಜಸ್ಸು ಅನ್ನೋದು ಈಗ ಒಂದು ಹೆಣ್ಣು ಮಕ್ಳು ಕಣ್ಣು ನೋಡಿ, ಆ ಅವ್ರ ಕಣ್ಣೇ ಏನೋ ಒಂದು ಅಟ್ರಾಕ್ಷನ್ ಅಲ್ವಾ. ಅವರ ಕಣ್ಣಿನಲ್ಲೇ ಎಲ್ಲವನ್ನ ಸೆಳೆಯುವಂತಹ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಹಾಗೆ ಪುರುಷರು ಅವರ ಪೌರುಷವನ್ನ ತೋರಿಸೋದು ಕಣ್ಣಲ್ಲಿ. ಅದಕ್ಕೆ ಹೇಳಿದ್ರಿ, ನಾವೇನು ಮಾತಾಡ್ಲಿಲ್ಲ ಅಂದ್ರೂ ಸಹ ನಮ್ಮ ಕಣ್ಣು ಎಲ್ಲವನ್ನ ಹೇಳುತ್ತೆ. ನಮ್ಮ ಆತ್ಮೀಯರಿಗೆ ಗೊತ್ತಾಗುತ್ತೆ, ನಾನು ಖುಷಿಯಾಗಿದ್ದೀನಾ, ನಾನು ದುಃಖವಾಗಿದ್ದೀನಾ. ಖುಷಿಯಲ್ಲಿ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ, ಆನಂದದಲ್ಲಿ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ, ದುಃಖದಲ್ಲಿ ನೀರು ತುಂಬಿಕೊಳ್ಳುತ್ತೆ. ನಾನು ಏನು ಹೇಳಲಿಲ್ಲ ಅಂದ್ರೂ ಸಹ ನಮ್ಮನ್ನ ಪ್ರೀತಿಸೋರು ಆ ನಮ್ಮ ಕಣ್ಣು ನೋಡೆ ನಮಗೇನಾಗಿದೆ ಅಂತ ಅರ್ಥ ಮಾಡ್ಕೊಳ್ತಾರೆ. ಅವಮಾನ ಆದಾಗ ಕಣ್ಣು ಕೆಳಗೆ ಹೋಗತ್ತೆ, ಯಶಸ್ಸು ಸಿಕ್ಕಿದಾಗ ಕಣ್ಣು ಅರಳತ್ತೆ, ಭಗವಂತನ ದಯೆ ಇದ್ದಾಗ ಕಣ್ಣು ಮಾತಾಡುತ್ತೆ, ಅವನ ಪ್ರೀತಿ ಇದ್ದಾಗ ನಮ್ಮ ಕಣ್ಣು ಮಾತಾಡಿದ್ದು ನಮ್ಮ ಪ್ರೀತಿಸಿರೋರ್ಗೆ ಅರ್ಥ ಆಗತ್ತೆ ಅಲ್ವಾ. ಆ ರೀತಿ ಆ ಕಣ್ಣಿನಲ್ಲಿ ಅಂದ್ರೆ ಆ ತೇಜಸ್ಸು ಏನಿದೆ, ಆ ತೇಜಸ್ಸು ಅನ್ನೋದು ಗಂಡಿನಲ್ಲಿ ಒಂದು ರೀತಿ ಇದ್ರೆ ಹೆಣ್ಣಿನಲ್ಲಿ ಒಂದು ರೀತಿ ಇದೆ ಅಂತ ಉಪನಿಷತ್ತು ಹೇಳ್ತಾ ಹೋಗುತ್ತೆ. ಆ ಆ ಗುಣವೂ ಸಹ ನನ್ನಿಂದ ನೋಡಿ. ಅಂದ್ರೆ ಅವನ ಮಹಿಮೆ ಹೇಗೆಲ್ಲ ಇದೆ ಅಂತ ಅವನು ನಮಗೆ ಬಿಡಿಸಿ ಎಳೆಯಾಗಿ ನಮಗೆ ಇಲ್ಲಿ ಹೇಳ್ತಾ ಹೋಗ್ತಾನೆ. ಅದೇ ಮುಂದುವರೆದು 11ನೇ ಶ್ಲೋಕದಲ್ಲಿ ಹೇಳ್ತಾನೆ ಭಗವಂತ, ಬಲವು ಬಲವತಾನ್ ಬಲಿಷ್ಠರ ಚ ಮತ್ತು ಅಹಂ ನಾನು ಕಾಮ ರಾಗ ಆಸಕ್ತಿ ವರ್ಜಿತಂ ರಹಿತವಾದ ಧರ್ಮ ತತ್ವಗಳಿಗೆ ವಿರುದ್ಧವಲ್ಲದ ಭೂತೇಶು ಎಲ್ಲಾ ಜೀವಿಗಳಲ್ಲಿ ಕಾಮ ಲೈಂಗಿಕ ಜೀವನವು ಅಸ್ಮಿ ಆಗಿದ್ದೇನೆ. ಭರತ ವೃಷಭ ಅಂದ್ರೆ ಭರತ ವಂಶದ ಶ್ರೇಷ್ಠನೇ. ಅಂದ್ರೆ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನಪ್ಪ ಅಂತ ಅಂದ್ರೆ, ಯಾರು ಬಲಿಷ್ಠರಾಗಿ ಇದ್ದಾರೆ ಅವರಲ್ಲಿ ನಾನು ಕೂತಿದ್ದೇನೆ. ಆದ್ರೆ ಅದು ಯಾವಾಗ ನಾನು ಕೂತಿದ್ದೇನಪ್ಪ ಅಂತ ಅಂದ್ರೆ ಅದು ಧರ್ಮದಿಂದ ಇದ್ದಾಗ ಮಾತ್ರ. ಅದಕ್ಕೆ ಭಗವಂತನನ್ನ ವಿಷ್ಣು ಸಹಸ್ರನಾಮದಲ್ಲಿ ಶೌರಿಹಿ ಅಂತ ಹೇಳ್ತಾರೆ. ಶೌರಿ ಅಂತಂದ್ರೆ ಯಾರು ಧರ್ಮಕ್ಕೋಸ್ಕರ ಪೌರುಷವನ್ನ ತೋರ್ತಾರೋ ಅವರಲ್ಲಿ ನಾನು ಇದ್ದೇನೆ. ಹಾಗಿದ್ರೆ ಹಿರಣ್ಯಕಶಿಪು ಶೌರ್ಯನಾಗಿರ್ಲಿಲ್ವಾ? ರಾವಣ ಕುಂಭಕರ್ಣ ಶೌರ್ಯರಾಗಿರ್ಲಿಲ್ವಾ? ಅವ್ರು ತುಂಬಾ ಶಕ್ತಿವಂತರಾಗಿದ್ರಲ್ವಾ? ಬಲಿಷ್ಠವಂತರಾಗಿದ್ರಲ್ವಾ?
ಅವರು ಧರ್ಮ ವಿರುದ್ಧವಾದ ಕೆಲಸ ಮಾಡಿದ್ರಿಂದಲೇ ಅವರ ಶಕ್ತಿಯನ್ನ ಭಗವಂತ ಕಸಿದುಕೊಳ್ತಾನೆ. ಅದೇ ಮುಂದುವರೆದು ಇಲ್ಲಿ 2ನೇ ಪಾದದಲ್ಲಿ ಹೇಳೋದು, ಕಾಮರಾಗ ವಿವರ್ಜಿತಂ, ಕಾಮ ವಿವರ್ಜಿತಂ, ರಾಗ ವಿವರ್ಜಿತಂ. ಅಂದ್ರೆ ಆಸೆ ಮತ್ತು ದೋಷವನ್ನ ವಿವರ್ಜಿತ, ಅಂದ್ರೆ ರಾಗ ಮತ್ತೆ ದ್ವೇಷ ಏನ್ ಹೇಳ್ತೀವಿ, ಆಸೆ ಮತ್ತೆ ರಾಗ ಅಂದ್ರೆ ದ್ವೇಷ ಅಂತ ಏನ್ ಹೇಳ್ತೀವಿ, ಅದು ವಿವರ್ಜಿತನಾದ ಬಲದಲ್ಲಿ ನಾನಿದ್ದೇನೆ. ಅಂದ್ರೆ ಆಸೆ ಮತ್ತು ದೋಷ ವಿವರ್ಜಿತ ಅಂದ್ರೆ ಯಾವ ಥರನಪ್ಪ ಅಂತ ನೋಡೋದಾದ್ರೆ, ಈಗ ಒಬ್ಬ ಪೊಲೀಸ್ನಲ್ಲೂ ಸಹ ಬಲ ಇರುತ್ತೆ, ಒಬ್ಬ ರೌಡಿಯಲ್ಲೂ ಸಹ ಬಲ ಇರುತ್ತೆ. ಆದ್ರೆ ಪೊಲೀಸಿನಲ್ಲಿ ಇರುವಂತಹ ಬಲದಲ್ಲಿ ನಾನಿದ್ದೇನೆ, ರೌಡಿಯಲ್ಲಿ ಅಥವಾ ನಕ್ಸಲರಲ್ಲಿ ಅಥವಾ ಡಾನ್ಗಳು ಅಂತ ಏನೆಲ್ಲ ಕರಿತೀವಿ ಅವರ ಬಲದಲ್ಲಿ ನಾನಿಲ್ಲ. ಅದಕ್ಕೋಸ್ಕರ ಅವರ ವಿರುದ್ಧವಾಗೇ ನಾನು ನಿಂತಿರ್ತೀನಿ. ಅದನ್ನೇ ನಾನು ಹೇಳಿದ್ದು, ರಾಮನಲ್ಲಿ ನಾನಿದ್ದೇನೆ, ರಾವಣನ ಬಲದಲ್ಲಿ ನಾನಿಲ್ಲ. ನಾರಸಿಂಹನಲ್ಲಿ ನಾನಿದ್ದೇನೆ, ಹಿರಣ್ಯಕಶಿಪುವಿನ ಬಲದಲ್ಲಿ ನಾನಿಲ್ಲ. ಹಾಗಾಗಿ ಇಲ್ಲಿ ಕಾಮ ಮತ್ತೆ ದ್ವೇಷವನ್ನ ಯಾರು ಮೆಟ್ಟಿ ನಿಂತಿದ್ದಾನೆ ಅವರಲ್ಲಿ ನಾನಿದ್ದೇನೆ. ಅದನ್ನ ಏನ್ ಹೇಳ್ತಾರಪ್ಪ ಅಂತ ಅಂದ್ರೆ ಅದನ್ನೇ ಮನೋಬಲ ಅಂತ ಹೇಳೋದು. ಇವತ್ತು ನಾವು ಜೀವಿಸ್ತಾ ಇದ್ದೀವಿ, ಎಷ್ಟೋ ಜನಕ್ಕೆ ಬದುಕಕ್ಕೆ ಆಸೆನೇ ಇರಲ್ಲ ಅಲ್ವಾ, ಬಟ್ ಸ್ಟಿಲ್ ಅವ್ರು ಬದುಕ್ತಾರೆ. ಯಾಕೆ ಬದುಕ್ತಾರಪ್ಪ ಅಂದ್ರೆ ಮನೋಬಲದಿಂದ. ನಿನಗೆ ಮನೋಬಲ ಇಲ್ಲ, ಇವತ್ತು ನಿನಗೆ ಒಂದು ಆಸಕ್ತಿನೇ ಇಲ್ಲ ನಿನಗೆ ಬದುಕಬೇಕು ಅಂತ ಅಂದ್ರೆ, ನೀನು ಫಿಟ್ ಅಂಡ್ ಫೈನ್ ಆಗಿದ್ರೂ ನಿನಗೆ ದಿನಕ್ಕೊಂದು ಕಾಯಿಲೆ ಇರುತ್ತೆ. ದಿನ ನೀನ್ ಕೊರಗ್ತೀಯ, ನನ್ ಕೈಲಾಗಲ್ಲ ನನ್ ಕೈಲಾಗಲ್ಲ. ಅದೇ ನೀನು ಮನೋಬಲದಿಂದ ಕೂಡಿದ್ರೆ ನಿನಗೆ ಯಾವುದೇ ದೊಡ್ಡ ಕಾಯಿಲೆಗಳಿದ್ರೂ ಸಹ ಅದರಿಂದ ಎದುರಿಸಿ ಬರ್ತೀಯ. ಹಾಗಾಗಿ ಇವತ್ತು ನಾನು ಏಕಾದಶಿ ಉಪವಾಸ ಮಾಡಬೇಕು ಅಥವಾ ನಾನು ಯಾವುದೋ ಒಂದು ದೇವರ ವ್ರತ ಮಾಡಬೇಕು ಅಂದ್ರೂ ಅಲ್ಲಿ ಬಲ ಬೇಕು. ಬಲ ಅಂದ್ರೆ ಏಕಾದಶಿ ದಿನ ನಾನೇನು ಎತ್ತೋದಿಲ್ಲ ಅಂತ ಅದು ಅಲ್ಲ, ಅಲ್ಲಿ ಮನೋಬಲ ಬೇಕು. ಹಾಗಾಗಿ ಒಬ್ಬ ತಪಸ್ವಿ, ಒಬ್ಬ ಸಾಧಕ ಯಾರು ಇದ್ದಾನೆ ಅವನ ಬಲದ ಹಿಂದೆ ನಾನಿದ್ದೇನೆ, ಆ ಬಲದಲ್ಲಿ ನಾನು ಕುಳಿತಿರುವೆ. ಹೇಗೆ ಕುಳಿತಿದ್ದೇನಪ್ಪ, ಅದು ಸಾತ್ವಿಕ ಬಲವಾಗಿ ನಾನು ಕುಳಿತಿರುವೆ. ಯಾವುದೋ ರಜೋಗುಣದಲ್ಲೋ ತಮೋ ಗುಣದಲ್ಲೋ ನಾನು ಕೂತಿಲ್ಲ, ಸಾತ್ವಿಕ ಗುಣದಲ್ಲಿ ಸಾತ್ವಿಕ ಬಲವಾಗಿ ನಾನು ಕುಳಿತಿರುವೆ. ಅದನ್ನೇ ಇಲ್ಲಿ ಹೇಳ್ತಾ ಹೋಗ್ತಾನೆ ಭಗವಂತ, ಧರ್ಮ ವಿರುದ್ಧೋ ಭೂತೇಶು ಕಾಮಾಸ್ಮಿ ಭರತರ್ಷಭ. ಭರತರ್ಷಭ ಅಂತ ಇಲ್ಲಿ ಯಾಕೆ ಕರಿತಿದ್ದಾನಪ್ಪ ಅಂದ್ರೆ, ಭರತ ವಂಶದಲ್ಲಿ ಶ್ರೇಷ್ಠನಾಗಿ ಹುಟ್ಟಿರುವವನೇ. ನಿನ್ನ ವಂಶ ಎಂತದ್ದಪ್ಪ ಅಂತ ಅಂದ್ರೆ ಇಂದ್ರಿಯ ನಿಗ್ರಹಕ್ಕೆ ಹೆಸರುವಾಸಿ. ಅಷ್ಟೇ ಅಲ್ಲ, ನೀನೂ ಸಹ ಅದನ್ನ ಕಲಿತಿದ್ದೀಯಾ. ನಿನ್ನ ವಂಶದಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಸಹ ಭಗವತ್ ಭಕ್ತರಾಗಿ ಹುಟ್ಟಿದ್ದಾರೆ, ಅದರ ಜೊತೆ ವೈರಾಗಿಗಳಾಗಿದ್ದಾರೆ. ನಮಗೆ ಹಣ ಇದೆ, ಆಸ್ತಿ ಇದೆ, ಬಲ ಇದೆ, ಆಗ ನನಗೆ ವೈರಾಗ್ಯ ಬರೋದಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ. ನನಗೆ ಯಾವಾಗ, ಈಗ ವೈರಾಗ್ಯಗಳು ಅಂದ್ರೆ 2 ರೀತಿ ವೈರಾಗ್ಯ. ಒಂದು, ನನಗೆ ಒಂದು ವಸ್ತುವನ್ನ ತೆಗೆದುಕೊಳ್ಳೋದಿಕ್ಕಾಗೋದೇ ಇಲ್ಲ, ಆಗ ವೈರಾಗ್ಯ ಬರುತ್ತೆ. ಅಯ್ಯೋ ಬೇಡ ಬಿಡ್ರಿ, ಮೈಸೂರು ಸಿಲ್ಕ್ ಸೀರೆ ಏನ್ ಚಂದ, ಅದೇನ್ ಚೆನ್ನಾಗಿರಲ್ಲ, ಅಷ್ಟೊಂದು ದುಡ್ಡು ಕೊಟ್ಟು ಸೀರೆ ತಗೋಬೇಕಾ. ಯಾಕೆ ಹೇಳ್ತೀವಿ, ನನ್ನ ಹತ್ರ ತಗೊಳೋದಿಕ್ ಅಷ್ಟೊಂದು ದುಡ್ಡಿಲ್ಲ. ಇನ್ನೊಂದು ವೈರಾಗ್ಯ ಬರುತ್ತೆ, ಅದರ ಹಿನ್ನೆಲೆಯನ್ನ ತಿಳ್ಕೊಂಡು, ಅಂದ್ರೆ ಅದರಲ್ಲಿರುವಂತಹ ಕೆಟ್ಟದ್ದನ್ನ ತಿಳ್ಕೊಂಡು ಬೇಡಪ್ಪ ನನಗೆ ಅನ್ನುವಂತಹದ್ದು. ಆದ್ರೆ ಕೆಲವೊಮ್ಮೆ ಏನಾಗತ್ತೆ, ನಮಗೆ ಆ ವಸ್ತುವನ್ನ ತಗೊಳ್ಳೋದಿಕ್ಕೆ ಇದ್ರೂ ಸಹ ನಮ್ಗೆ ಒಂದು ರೀತಿಯಾದಂತಹ ವೈರಾಗ್ಯ ಬರುತ್ತೆ. ಆ ರೀತಿಯಾದಂತಹ ವೈರಾಗ್ಯ ಯಾವಾಗ ಬರುತ್ತಪ್ಪ ಅಂದ್ರೆ ನಾನು ಭಗವಂತನ ಜೊತೆ ಇದ್ದಾಗ ಮಾತ್ರ. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ, ಕಾಮವೂ ಸಹ ನಾನೇ. ಇಲ್ಲಿ ಕಾಮ ಅನ್ನೋದು ಅಷ್ಟೊಂದು ಇಂಪಾರ್ಟೆಂಟಾ ಅಂತ ಅಂದ್ರೆ, ಇಲ್ಲಿ ಕಾಮ ಇಸ್ ನಥಿಂಗ್ ಬಟ್ ಆಸೆ. ಈ ಆಸೆಯಲ್ಲಿ ನಾನಿದ್ದೇನೆ ಅಂದ್ರೆ ಬಯಕೆ ಅಂತ ಹೇಳ್ತಾ ಹೋಗ್ತಾರೆ. ಆ ಬಯಕೆಯಲ್ಲಿ ನಾನಿದ್ದೇನೆ. ಒಂದ್ಸಲ ಹೇಳ್ತಾರೆ ಧರ್ಮ ಅರ್ಥ ಕಾಮ, ಇದ್ 3ರಲ್ಲಿ ಯಾವುದು ಶ್ರೇಷ್ಠ ಅಂತ ಹೇಳಿದಾಗ ಭೀಮ ಹೇಳ್ತಾನೆ ಕಾಮವೇ ಶ್ರೇಷ್ಠ ಅಂತ.
ಕಾಮ ಹೇಗೆ ಶ್ರೇಷ್ಠ ಆಗುತ್ತೆ ಅಂತ ಅಂದ್ರೆ, ನಾನು ಧರ್ಮ ಮಾರ್ಗದಲ್ಲಿ ಹೋಗಬೇಕು ಅನ್ನುವ ಆಸೆ ಇದ್ದಾಗ ಮಾತ್ರ ನಾನು ಧರ್ಮ ಮಾರ್ಗದಲ್ಲಿ ಹೋಗೋದಿಕ್ಕೆ ಸಾಧ್ಯ. ನಾನು ದುಡಿಬೇಕು ಅಂತ ನನಗೆ ಆಸೆ ಇದ್ದಾಗ ಮಾತ್ರ ನಾನು ದುಡಿಯೋದಿಕ್ಕೆ ಸಾಧ್ಯ. ಅಲ್ವಾ? ನನಗ್ ದುಡಿಯೋದಿಕ್ಕೆ ಆಸೆನೇ ಇಲ್ಲಪ್ಪ, ಬಯಕೆನೇ ಇಲ್ಲ, ಕಾಮನೆನೇ ಇಲ್ಲ. BE ಓದಿರೋರು ಮನೆಯಲ್ಲಿ ಕೂತಿರೋ ಸಾಕಷ್ಟು ಎಕ್ಸಾಂಪಲ್ ಇದೆ. ನಿನಗೆ ಬದುಕಬೇಕು ಅನ್ನೋ ಛಲ ಇದ್ದವನು SLC ಫೇಲ್ ಆದವನು ಸಹ ಅದ್ಧೂರಿಯಾಗಿ ಬದುಕಿದ ಉದಾಹರಣೆ ಇದೆ. ಇದು ಹೇಗೆ ಸಾಧ್ಯ? ಕೇವಲ ಬಯಕೆಯಿಂದ. ಅದು ಇಲ್ಲಿ ಕಾಮ ಅಂತ ಹೇಳ್ತಾ ಇರೋದು, ಇಲ್ಲಿ ಬೇರೆ ಅರ್ಥ ಇಲ್ಲ. ಹಾಗಾಗಿ ಈಗ ನಾನು ದೇವರನ್ನ ಕಾಣಬೇಕು ಅನ್ನೋ ಆಸೆನೇ ತುಂಬಾ ಇಂಪಾರ್ಟೆಂಟು. ನನಗೆ ಭಗವಂತ ಬೇಕು ಅನ್ನೋ ಆಸೆ ಇದ್ದಾಗ ಮಾತ್ರ ನಾನು ಧರ್ಮ ಮಾರ್ಗದಲ್ಲಿ ಹೋಗ್ತೀನಿ. ಆ ರೀತಿ ಇಲ್ಲಿ ಧರ್ಮ ಮತ್ತೆ ಅರ್ಥ ಏನಿದೆ, ಇದು ಕಾಮನೆಗಳಿಲ್ಲ ಅಂತ ಅಂದ್ರೆ ನಡೆಯೋದಿಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಹಾಗಾಗಿ ಆ ಕಾಮದಲ್ಲಿ ನಾನಿರುವೆ ಅಂದ್ರೆ ಆಸೆಯಲ್ಲಿ ನಾನಿದ್ದೀನಿ. ಆ ಆಸೆ ಹೇಗಿರಬೇಕು? ಧರ್ಮ ವಿರುದ್ಧವಲ್ಲದಿರಬೇಕು. ಅಂದ್ರೆ ಧರ್ಮ ಧರ್ಮಕ್ಕೆ ಸರಿಯಾಗಿ ನನ್ನ ಆಸೆ ಇತ್ತಾ, ಅದರಲ್ಲಿ ನಾನಿದ್ದೀನಿ. ಈಗ ನಿನಗೆ ಯಾವುದೋ ಒಂದು ಕೆಟ್ಟ ಆಸೆ ಇದೆ, ಅದರಲ್ಲಿ ನಾನಿಲ್ಲ. ಆ ಒಳ್ಳೆ ಆಸೆ ಇದೆಯಾ, ಆ ಒಳ್ಳೆ ಆಸೆಯಲ್ಲಿ ನಾನಿದ್ದೀನಿ. ಭಗವಂತನ ಗುಣಗಾನ ಮಾಡಬೇಕು, ಭಗವಂತನ ಬಗ್ಗೆ ತಿಳ್ಕೋಬೇಕು. ಭಗವಂತ ನೀನ್ ನನ್ ಜೊತೆ ಇರ್ತೀಯಾ ಅಂತ ನೀನು ಶರಣಾಗ್ತೀಯಾ, ನಿನಗೆ ಏನೆಲ್ಲ ಬೇಕೋ ಅದನ್ನ ಭಗವಂತ ಮಾಡ್ತಾ ಹೋಗ್ತಾನೆ. ಭಗವಂತ, ನಾನು ಇವತ್ತು ನೋಡು, ನಾನು 1 ಗಂಟೆ ನಾನು ಪೂಜೆ ಮಾಡ್ಬಿಟ್ಟಿದ್ದೀನಿ, ನನಗೆ ನೀನು ಇಷ್ಟೆಲ್ಲ ನನಗೆ ಬೆನಿಫಿಟ್ಗಳು ಕೊಡ್ಬೇಕು ಅಂತ ಅಂದ್ರೆ ಆ ಆಸೆಯಲ್ಲಿ ಭಗವಂತ ಇಲ್ಲ. ಹಾಗಾಗಿ ಇಲ್ಲಿ ಕೆಟ್ಟ ಆಸೆಗಳಲ್ಲಿ ಭಗವಂತ ಇಲ್ಲ, ಕೇವಲ ಒಳ್ಳೆ ಆಸೆಗಳಲ್ಲಿ ಮಾತ್ರ ನಾನಿದ್ದೀನಿ. ಬದುಕಬೇಕು ಅನ್ನೋದು ಒಂದು ಆಸೆ ಕಣ್ರಿ, ಆ ಆಸೆಯಲ್ಲಿ ನಾನಿದ್ದೀನಿ. ಬದುಕಬೇಕು ಅನ್ನೋ ಆಸೆನೇ ಇಲ್ಲ ಅಂತ ಅಂದ್ರೆ, ಅಲ್ವಾ? ಅಥವಾ ಇಬ್ಬರ ನಡುವಿನ ಆಸೆ, ದಾಂಪತ್ಯ ಇವತ್ತು ಚೆನ್ನಾಗಿದೆ ಅಂತ ಅಂದ್ರೆ, ಅದರಲ್ಲೂ ಆ ನಾವು ನಮ್ಮ ಭಾರತೀಯರನ್ನ ನಮಗೆ ನಾವೇ ಒಂದ್ಸಲ ದೃಷ್ಟಿ ತಕೊಂಡ್ಬಿಡ್ಬೇಕು. ಯಾಕೆ ಅಂತ ಅಂದ್ರೆ, 50 ವರ್ಷ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಂಡಿರೋರು ಇದ್ದಾರೆ, 75 ವರ್ಷ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ. ಇದು ಹೇಗೆ ಸಾಧ್ಯನಪ್ಪ ಅಂತ ಅಂದ್ರೆ, ಕೇವಲ ಅವರಿಬ್ಬರ ನಡುವಿನ ಆಸೆ ಮತ್ತು ಪ್ರೀತಿಯಿಂದ, ಅಲ್ವಾ? ಅಂದ್ರೆ ನನ್ನ ಗಂಡನಿಗೆ ನಾನು ಲಾಯಲ್ ಆಗಿರ್ಬೇಕು, ನನ್ನ ಹೆಂಡತಿಗೆ ನಾನು ಲಾಯಲ್ ಆಗಿರ್ಬೇಕು, ಈ ರೀತಿಯಾದಂತಹ ಆಸೆಗಳು. ಈ ಆಸೆಗಳು ಹೇಗ್ ಬರುತ್ತೆ? ಅವನೇ ಬೆಸ್ದಿರೋದು, ಅಲ್ವಾ? ಉದಾಹರಣೆ, ನಿಮ್ಮ ಮದುವೆಯನ್ನೇ ನೀವು ಜ್ಞಾಪಿಸ್ಕೊಳ್ಳಿ. ಎಲ್ಲೋ ಹುಟ್ಟಿದವರು ಇನ್ಯಾರ್ದೋ ಮನೆ ಸೇರ್ತೀರ, ಅಲ್ವಾ? ಅಯ್ಯೋ, ನಮಗ್ ಗೊತ್ತೇ ಇರ್ಲಿಲ್ಲ ರೀ, ಹಿಂದ್ಗಡೆನೇ ಇತ್ತು ಅವ್ರ ಮನೆ. ಅಯ್ಯೋ, ನಿಮಗ್ ಗೊತ್ತಿಲ್ವಾ, ನಾವಿಬ್ರು ಒಂದೇ ರೋಡಲ್ಲಿದ್ವಿ, ಅಥವಾ ಒಂದೇ ಬಸ್ಸಲ್ಲಿ ಓಡಾಡ್ತಾ ಇದ್ವಿ, ಹೀಗೆ ಯಾವುದೋ ಒಂದು ಫಂಕ್ಷನ್ ಅಲ್ಲಿ ಸಿಕ್ಕಿದ್ವಿ. ಈ ರೀತಿಯಾದಂತಹ ಎಷ್ಟೋ ಉದಾಹರಣೆಗಳು ಇದೆ, ಅಲ್ವಾ? ಈ ರೀತಿಯಾಗಿ ಆ ಬೆಸುಗೆ, ಆ ಬೆಸದವನು ಯಾರು ಅಂತ ನೋಡೋದಿದ್ರೆ ಅದೂ ಸಹ ಭಗವಂತನೇ. ಆ ಬೆಸೆದು ನಮ್ಮಲ್ಲಿ ಒಂದು ಜೀವವನ್ನ ಉತ್ಪತ್ತಿ ಮಾಡ್ತಾನೆ ಅಂದ್ರೂ ಸಹ ಅದಕ್ಕೆ ಕಾರಣ ಭಗವಂತನೇ. ಪ್ರತಿಯೊಂದಕ್ಕೂ ಆ ಆಸೆಯಲ್ಲಿ ನಾನಿದ್ದೀನಿ. ಅವನು ಬೆಸೆದಿರೋದ್ರಿಂದ ನಾವಿವತ್ತಿದೀವಿ, ಅಲ್ವಾ? ಕೇವಲ ಗಂಡ ಹೆಂಡತಿ ಸಂಬಂಧ ಅಂತಾನೆ ಅಲ್ಲ, ಈಗ ಸ್ನೇಹ ಸಂಬಂಧ ಇರಬಹುದು, ಈ ವಸುದೈವ ಕುಟುಂಬ ಇರಬಹುದು, ಇದಕ್ಕೆಲ್ಲ ಕಾರಣ ಭಗವಂತ. ಹಾಗಾಗಿ ಅದೇ ಮುಂದುವರೆದು, ಹೌದಾ, ಹಾಗಿದ್ರೆ ನೀನು ಆಸೆಗಳಲ್ಲಿ ನೀನಿದ್ಯಾ, ಅಥವಾ ಇನ್ನೂ ಹೇಗೆಲ್ಲ ಇದೆಯಾ ನೀನು ಅಂತ ನಾವು ಇನ್ನೂ ಕೇಳಿದ್ರೆ ಅದಕ್ಕೆ ಭಗವಂತ ಇನ್ನೂ ಉದಾಹರಣೆ ಕೊಡ್ತಾ ಹೋಗ್ತಾನೆ. ಯಾವುದೆಲ್ಲ ಚ ಮತ್ತು ಏವ ಖಂಡಿತವಾಗಿಯೂ ಸಾತ್ವಿಕಾಹ, ಅಂದ್ರೆ
ಸಾತ್ವಿಕ ಭಾವಾಹ ಸ್ಥಿತಿಯಲ್ಲಿ, ರಾಜಸಾಹ ರಾಜಸಃ, ಸಾತ್ವಿಕ ತಾಮಸಾಹ ತಾಮಸಾಹ ಚ ಕೂಡ ಮೇ ಯಾವುದೆಲ್ಲ ಮಥ ನನ್ನಿಂದ, ಏವ ಖಂಡಿತವಾಗಿಯೂ, ಇತಿ ಎಂದು ತಾನ್ ಅವುಗಳಲ್ಲಿ, ವಿಧಿ ತಿಳಿಯಲು ಪ್ರಯತ್ನಿಸು, ನ ಇಲ್ಲ ತು ಆದರೆ, ಅಹಂ ನಾನು, ತೇಷು ಅವುಗಳಲ್ಲಿ, ತೇ ಅವು, ಮೈ ನನ್ನಲ್ಲಿ. ಅಂದ್ರೆ ಇಲ್ಲಿ ಭಗವಂತ ಮತ್ತೆ ಹೇಳ್ತಾ ಇದ್ದೇನೆ, ಈ ರೀತಿ ನಾನು ವಿವರಣೆಯನ್ನ ನಾನು ನಿನಗೆ ಕೊಡ್ತಾ ಹೋದ್ರೆ ಯಾವ್ಯಾವ ವಸ್ತುನಲ್ಲಿ ಹೇಗೆ ಇದ್ದೀನಿ ಅಂತ ನಾನು ವಿವರಣೆ ಕೊಡ್ತಾ ಹೋದ್ರೆ ಅರ್ಜುನ, ದೇರ್ ಈಸ್ ನೋ ಎಂಡ್. ನೋಡು, ಬದುಕಿನಲ್ಲಿ ನಾನಿದ್ದೀನಿ ಅಂತ ಹೇಳ್ತಾ ಇದ್ದೀನಿ, ಬುದ್ಧಿಯಲ್ಲಿ ನಾನಿದ್ದೀನಿ, ಬುದ್ಧಿವಂತಿಕೆಯಲ್ಲಿ ನಾನಿದ್ದೀನಿ, ಶೌರ್ಯದಲ್ಲಿ ನಾನಿದ್ದೀನಿ, ಒಂದು ಬೀಜದಲ್ಲಿ ನಾನಿದ್ದೀನಿ, ನಿರ್ಜೀವ ವಸ್ತುವಾದ ಪಂಚಭೂತಗಳಲ್ಲಿ ಜೀವವಾಗಿ ನಾನಿದ್ದೀನಿ, ಸರ್ವ ಜೀವಿಗಳಲ್ಲಿ ನಾನಿದ್ದೀನಿ. ಅಪ್ಪ, ನಾನು ನಿನಗೆ ಈ ರೀತಿ ಯಾವ್ಯಾವ ವಸ್ತುನಲ್ಲಿ ಹೇಗೆ ಗಿದ್ದೀನಿ ಅಂತ ನಾನು ನಿನಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ, ವಿವರಣೆ ಕೊಡ್ತಾ ಹೋದ್ರೆ, ಎಕ್ಸಾಂಪಲ್ಸ್ ಕೊಡ್ತಾ ಹೋದ್ರೆ, ದೆರ್ ಈಸ್ ನೋ ಎಂಡ್, ಕೊನೆನೇ ಇಲ್ಲ. ನಾನು ಪ್ರತಿಯೊಂದು ವಸ್ತುನು ಇಟ್ಕೊಂಡು ನಿನಗೆ ಎಕ್ಸಾಂಪಲ್ ಕೊಡ್ಬೇಕಾಗತ್ತೆ ಅಷ್ಟೇ. ನೋಡಿ, ಎಷ್ಟು ಸ್ವೀಟ್ ಅಲ್ವಾ ಅವನು, ನಮಗೆ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾನೆ. ಆದ್ರೆ ಒಂದೇ ತಿಳ್ಕೊ, ನಾನು ಎಲ್ಲವುದ್ರಲ್ಲಿ ಇದ್ದೀನಿ. ಗುಣದಲ್ಲಿ ನಾನಿದ್ದೀನಿ, ವಿದ್ಯೆಯಲ್ಲಿ ನಾನಿದ್ದೀನಿ, ಬದುಕಲ್ಲಿ ನಾನಿದ್ದೀನಿ, ಒಳ್ಳೆಯ ಪದಾರ್ಥದಲ್ಲಿ ನಾನಿದ್ದೀನಿ. ಹಾಗಿದ್ರೆ ಸಾತ್ವಿಕದಲ್ಲಿ ನೀನಿದ್ದೀಯಾ ಅಂತ ನೀನ್ ಹೇಳ್ಬಿಟ್ಟೆ. ಹಾಗಿದ್ರೆ ರಾಜಸ ಗುಣದಲ್ಲಿ ನೀನಿಲ್ವಾ, ತಾಮಸ ಗುಣದಲ್ಲಿ ನೀನಿಲ್ವಾ ಅಂತ ನೋಡೋದಿದ್ರೆ, ರಾಜಸ ಗುಣದಲ್ಲೂ ನಾನಿದ್ದೀನಿ, ತಾಮಸ ಗುಣದಲ್ಲೂ ಸಹ ನಾನಿದ್ದೀನಿ. ಆಯಾ ಗುಣವನ್ನ ಹೊರ ಹಾಕುವಲ್ಲಿ ನಾನಿದ್ದೀನಿ. ಇವತ್ತು ಯಾರೋ ಕೋಪ ಮಾಡ್ಕೊಂಡು ಕೂಗಾಡ್ತಾರ, ಆ ಕೋಪವನ್ನ ಹೊರ ಹಾಕುವುದರಲ್ಲಿ ನಾನಿದ್ದೀನಿ. ಇದಕ್ಕೆ ಇನ್ನೂ ಎಕ್ಸಾಂಪಲ್ ಬೇಕಾ ನಿನಗೆ? ಕೇವಲ ಅಮೃತದಲ್ಲಿ ನಾನಿಲ್ಲ, ವಿಷದಲ್ಲೂ ನಾನಿದ್ದೀನಿ. ಅಯ್ಯೋ, ಭಗವಂತ ವಿಷದಲ್ಲಿ ಇದ್ದಾನ? ಹೌದು, ಭಗವಂತ ವಿಷದಲ್ಲಿದ್ದಾನೆ. ನಿಮ್ಗೆ ಎಕ್ಸಾಂಪಲ್ ಬೇಕಾ? ನಿಮ್ ಮನೇಲಿ ಏನಾದ್ರೂ ಕ್ರಿಮಿ ಕೀಟಗಳು ಜಾಸ್ತಿ ಆದಾಗ, ಅಥವಾ ಹೊಲ ಗದ್ದೆಗಳಲ್ಲಿ ಪೈರಿಗೆ ಆ ಆ, ರೋಗ ಬಂದಿದೆ ಅಂದಾಗ ನೀವು ಸಿಂಪಡಿಸೋದು ಏನು? ವಿಷವನ್ನ ಅಲ್ವಾ? ಇಲಿಗೆ ವಿಷ ಇಡ್ತೀವಿ, ಜಿರ್ಲೆಗೆ ವಿಷ ಇಡ್ತೀವಿ, ಅಥವಾ ಎಷ್ಟೋ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಇದು ಆ ಹೊಲಕ್ಕೆ ಹಾಕೋ ಮೆಡಿಸನ್ನ ತಗೊಂಡು ಸತ್ತು ಹೋದ್ರು ಅಂತ ಹೇಳ್ತಾರೆ ಅಲ್ವಾ? ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗ ನಾವು ಕೇಳಿದೀವಿ. ಅಂದ್ರೆ ಆ ವಿಷದಲ್ಲಿ ನಾನು ಯಾಕಿದ್ದೀನಿ? ಯಾಕೆ ಅಂತ ಅಂದ್ರೆ, ನಿನಗ್ ತೊಂದರೆ ಕೊಡ್ತಾ ಇರೋದನ್ನ ಸಾಯಿಸೋದಿಕ್ಕೆ. ನಿಮ್ಮನೆಗೆ ಇಲಿಗಳು ಬರ್ತಾ ಇದೆ ಅಂದ್ರೆ ನೀನ್ ಇಲಿಗ್ ವಿಷ ಇಡ್ತೀಯ, ಈ ಇಲಿ ಹೋಗಿ ಇನ್ನೆಲ್ಲೋ ಸಾಯುತ್ತೆ, ಜಿರಳೆಗಳು ಸಾಯುತ್ತೆ. ಬೆಳೆಗಳಿಗೆ ತೊಂದರೆ ಕೊಡ್ತಾ ಇರುವಂತಹ ಆ ಕ್ರಿಮಿಗಳನ್ನ ಸಾಯಿಸ್ಬೇಕು ಅಂದಾಗ ಆ ವಿಷದಲ್ಲಿ ನಾನಿದ್ದೀನಿ ಅಲ್ವಾ? ಈ ರೀತಿ ವಿಷದಲ್ಲೂ ನಾನಿದ್ದೀನಿ. ಮತ್ತ ಏವತಿ ತಾನ್ ವಿಧಿ ಅಂತ ಅಂದ್ರೆ, ಪ್ರತಿ ವಸ್ತುವಿನಲ್ಲೂ ಅದರ ಗುಣ ಹೊರ ಹಾಕುವುದು ನನ್ನಿಂದ. ಇವತ್ತು ಯಾರೋ ಒಬ್ರು, ನಾನು ಆಗ್ಲೇ ಹೇಳದ್ನಲ್ಲ, ಅವರ ಕೆಟ್ಟತನವನ್ನ ಹೊರ ಹಾಕ್ತಾ ಇರೋದು ನನ್ನಿಂದ. ಒಳ್ಳೆಯವರು ಒಳ್ಳೆತನವನ್ನ ಹೊರ ಹಾಕ್ತಾ ಇರೋದು ಸಹ ನನ್ನಿಂದ. ಎಲ್ಲಾ ವಸ್ತುವಿನಿಂದ ಎಲ್ಲಾ ಗುಣಗಳು ಹೊರ ಹಾಕುತ್ತಾ ಇರುವುದು ನನ್ನಿಂದ. ಅದಕ್ಕನುಗುಣವಾಗಿ ಅಂದ್ರೆ ಆಯಾ ವಸ್ತುಗಳಿಗೆ ಅನುಗುಣವಾಗಿ ನಾನು ಇದ್ದೇನೆ. ಅಂದ್ರೆ ಇಲ್ಲಿ ಭಗವಂತ ನಮಗೆ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನಪ್ಪ ಅಂತ ಅಂದ್ರೆ, ಎಲ್ಲಾ ವಸ್ತುಗಳ ಗುಣವನ್ನ ಹೊರ ಹಾಕುವಲ್ಲಿ ನಾನಿದ್ದೇನೆ, ಎಲ್ಲಾ ವಸ್ತುವಿನಲ್ಲಿ ನಾನಿದ್ದೇನೆ, ಆದರೆ ಆ ವಸ್ತು ನನ್ನದಲ್ಲ, ಅದಕ್ಕೆ ನಾನು ಅಂಟುಕೊಂಡಿಲ್ಲ. ಹೇಗೆ ಅಂತ ಅಂದ್ರೆ, ಈಗ ಒಳ್ಳೆಯವರು ಒಳ್ಳೇದೇ ಮಾಡ್ಲಿ, ಈಗ ಸಪೋಸ್ ಎಕ್ಸಾಂಪಲ್ ಸೌಮ್ಯ ಒಳ್ಳೇದ್ ಮಾಡಿದ್ರು, ಸೌಮ್ಯ ಕೆಟ್ಟದ್ ಮಾಡಿದ್ರು,
ಸೌಮ್ಯನಲ್ಲಿರೋ ಒಳ್ಳೆ ಗುಣವನ್ನು ಭಗವಂತ ಹೊರಗೆ ಹಾಕ್ದ, ಸೌಮ್ಯನಲ್ಲಿರೋ ಕೆಟ್ಟು ಗುಣವನ್ನು ಹೊರ ಹಾಕ್ದ ಭಗವಂತ. ಆದ್ರೆ ಆ ಒಳ್ಳೆ ಗುಣವನ್ನ ಹೊರ ಹಾಕಿದಾಗಲೂ ಅಥವಾ ಕೆಟ್ಟ ಗುಣವನ್ನ ಹೊರ ಹಾಕಿದಾಗಲೂ ಸಹ ಭಗವಂತನಿಗೆ ಯಾವುದೇ ರೀತಿಯಾದಂತಹ ಗುಣದ ಲೇಪ ಇಲ್ಲ. ಅಂದ್ರೆ ಎಲ್ಲಾ ವಸ್ತುವಿನಲ್ಲಿ ಇದ್ದರೂ, ಎಲ್ಲಾ ಗುಣದಲ್ಲಿ ನಾನಿದ್ದರೂ ಅದಕ್ಕಾವುದಕ್ಕೂ ನಾನು ಒಳಪಟ್ಟಿಲ್ಲ. ಸೌಮ್ಯನಲ್ಲಿರೋ ಭಗವಂತ ಒಳ್ಳೇದ್ ಮಾಡ್ಬಿಟ್ಟ ಕಣ್ರಿ, ಯಾರು ಹೇಳಲ್ಲ. ಅಥವಾ ಪಾಪ ಅವ್ರು ತುಂಬಾ ಒಳ್ಳೆಯವರು, ಅವರಲ್ಲಿರೋ ಭಗವಂತ ನಮಗ್ ಬಯಸ್ಬೇಕು ಅಂತ ಕೆಟ್ಟದಾಗಿ ಅವ್ರಲ್ಲಿ ಕೋಪ ಬರಸ್ದ, ಯಾರು ಹೇಳಲ್ಲ. ಅಂದ್ರೆ ಭಗವಂತ ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಅವನು ಹೇಗಿದ್ದಾನೆ ಹಾಗಿದ್ರೆ? ಎಲ್ಲಾ ವಸ್ತುವಿನಲ್ಲಿ ತಾವರೆ ಎಲೆಯ ಮೇಲಿದ್ದ ನೀರಿನ ಹಾಗಿದ್ದಾನೆ, ಅಂಟಿದರೂ ಅಂಟದ ಹಾಗೆ. ಅಷ್ಟೇ ಅಲ್ಲ, ಅವನಿಗೆ ತ್ರಿಗುಣಗಳ ಸ್ಪರ್ಶವೂ ಇಲ್ಲ. ಸಾತ್ವಿಕ ಗುಣ, ರಜೋಗುಣ, ತಮೋ ಗುಣ ಯಾವುದರಲ್ಲೂ ಸಹ ನಾನಿಲ್ಲ. ದಟ್ ಈಸ್ ಮೈ ಸ್ಪೆಷಾಲಿಟಿ. ಎಲ್ಲವುದೂ ಸಹ ನನ್ನ ಅಧೀನದಲ್ಲಿದೆ. ಎಲ್ಲ ವಸ್ತುವು ನಾನಿದ್ದೇನೆ, ಎಲ್ಲ ವಸ್ತುವಿನ ಗುಣದಲ್ಲಿ ನಾನಿದ್ದೇನೆ, ಎಲ್ಲ ವಸ್ತುವು ತನ್ನ ಗುಣವನ್ನ ಹೊರ ಹಾಕುವಲ್ಲಿ ನಾನಿದ್ದೇನೆ. ಆದರೆ ಯಾವುದರಲ್ಲೂ ನಾನಿಲ್ಲ. ಪ್ರತಿಯೊಂದು ವಸ್ತು ಏನೆಲ್ಲ ಕೆಲಸ ಮಾಡ್ತಿದೆ ನಮಗ್ ಕಾಣಿಸ್ತಾ ಇದೆ. ತೊಂದರೆ ಆದಾಗ ಅದನ್ನ ರಕ್ಷಣೆ ಮಾಡೋದಿಕ್ಕೆ ಭಗವಂತ ಬರ್ತಾನೆ. ಆದ್ರೆ ಭಗವಂತನನ್ನ ನಾವ್ಯಾರೂ ಕಾಣೋದಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ವಸ್ತುಗಳು ನನ್ನ ಅಧೀನದಲ್ಲಿದೆ. ಹಾಗಿದ್ರೆ ನಮಗೆ ಬರುವಂತಹ ಇದು, ಹಾಗಿದ್ರೆ ಕೆಟ್ಟವ್ರನ್ನೂ ಕೆಟ್ಟದ್ ಮಾಡ್ತೀಯ ಅಲ್ವಾ? ಹಾಗಿದ್ರೆ ಕೆಟ್ಟು ಗುಣನೂ ಒಳ್ಳೇದೇ ಅಲ್ವಾ? ನೀನೇ ಅಲ್ವಾ ಮಾಡ್ತಾ ಇರೋದು? ನೋಡು, ಅವ್ರು ಹೊಡಿತಾರೆ, ಅವ್ರು ಬೈತಾರೆ, ಅವ್ರು ಕೋಪ ಮಾಡ್ಕೊಳ್ತಾರೆ, ಅವ್ನ್ ಕೊಲೆ ಮಾಡ್ದ ಗೊತ್ತಾ, ಅದನ್ನು ನೀನೇ ಮಾಡಿಸ್ದ್ಯಾ ಕುತ್ಕೊಂಡು, ಅಲ್ವಾ? ಅದಕ್ಕೆ ಭಗವಂತ ಹೇಳ್ತಾನೆ, ಕೇವಲ ಒಳ್ಳೆಯ ಚಿಂತನೆಗಳಿಂದ ಒಳ್ಳೆಯದಾಗುತ್ತದೆ. ನೀನ್ ಏನ್ ಯೋಚನೆ ಮಾಡ್ತೀಯಾ, ನಿನ್ನ ಯೋಚನಾ ಶಕ್ತಿ ಏನಿದೆ ಅದು ನಾನು ನಿನ್ಗೆ ಕೊಡ್ತಾ ಬರ್ತೀನಿ. ಉದಾಹರಣೆ, ಈಗ ಬೆಳಗ್ಗೆ ಎದ್ಬಿಟ್ಟು, ವಾವ್, ದಿಸ್ ಇಸ್ ಮೈ ಬೆಸ್ಟ್ ಡೇ, ಇವತ್ತು ಏನೆಲ್ಲ ನನ್ನ ಕೈಲಿ ಆಗುತ್ತೋ ಅಷ್ಟು ಒಳ್ಳೇದ್ ಮಾಡ್ತೀನಿ ಅಂತ ಎದ್ದೇಳಿ. ನಿಮಗೆ ಎಲ್ಲವುದೂ ಒಳ್ಳೇದಾಗತ್ತೆ. ಬೆಳಗ್ಗೆ ಎದ್ದೇಳ್ತಾನೆ ಕಿರಿಕಿರಿ ಮಾಡ್ಕೊಂಡು ಎದ್ದೇಳಿ, ಅವತ್ತೆಲ್ಲ ಕಿರಿಕಿರಿನೇ ಅಲ್ವಾ? ಹೇಗೆ? ಅದು ನಮ್ಮ ಆಲೋಚನೆ, ನಮ್ಮ ಚಿಂತನೆಗೆ ಒಳಪಟ್ಟಿದೆ. ಅದಕ್ಕೋಸ್ಕರ ಇಲ್ಲಿ ಭಗವಂತ ಹೇಳ್ತಾ ಇರೋದು, ನೀನು ರಜೋಗುಣ ಅಥವಾ ತಮೋ ಗುಣದ ಬಗ್ಗೆ ಮಾತಾಡ್ಬೇಡ, ನೀನ್ ಯೋಚನೆ ಮಾಡ್ಬೇಡ. ಅಯ್ಯೋ, ಕೆಟ್ಟದ್ರಲ್ಲಿ ಇದ್ದಾನೆ, ವಿಷದಲ್ಲಿ ಭಗವಂತ ಇದ್ದಾನೆ ಅಂತ ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಕೇವಲ ಅಮೃತದಲ್ಲಿ ಇದ್ದಾನೆ, ಒಳ್ಳೆ ಪದಾರ್ಥಗಳಲ್ಲಿ ಇದ್ದಾನೆ, ಭೂಮಿಯಲ್ಲಿ ವಾಸನೆಯಾಗಿದ್ದಾನೆ, ನೀರಿನಲ್ಲಿ ರಸವಾಗಿದ್ದಾನೆ. ನಾನು ಒಳ್ಳೆಯವಳು, ನನ್ನಲ್ಲಿ ಒಳ್ಳೆಯ ಗುಣವಾಗಿ ಭಗವಂತ ಇದ್ದಾನೆ. ಈ ರೀತಿ ನೀನು ಒಳ್ಳೆಯ ಯೋಚನೆಗಳನ್ನ ಮಾಡಿದಾಗ, ಒಳ್ಳೆಯ ಚಿಂತನೆಗಳನ್ನ ಮಾಡಿದಾಗ, ನೀನು ಏನು ಚಿಂತನೆಯನ್ನ ಮಾಡ್ತೀಯಾ ಅದನ್ನೇ ನಾನು ನಿನಗೆ ಕೊಡುವೆ. ನೀನು ಬರೀ ಒಳ್ಳೇದು ಯೋಚನೆ ಮಾಡ್ತೀಯಾ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡ್ತೀಯಾ, ಭಗವಂತ ನಿನಗೂ ಒಳ್ಳೇದ್ ಮಾಡ್ತಾನೆ. ನೀನು ಕೆಟ್ಟದ್ದನ್ನೇ ಪ್ರತಿಯೊಬ್ಬರಿಗೂ ಬಯಸಿದ್ರೆ ಭಗವಂತ ನಿನಗೂ ಸಹ ಕೆಟ್ಟದ್ದನ್ನೇ ಇಟ್ಟಿರ್ತಾನೆ. ಸಿಂಪಲ್. ಸೊ ಒಂದು ತಿಳ್ಕೊಂಡ್ಬಿಡೋಣ, ಒಂದು ಚೇಂಜ್ ಆಗೋಣ. ಏನಪ್ಪಾ ಅಂತ ಅಂದ್ರೆ, ಇವತ್ತಿನಿಂದ ನನ್ನ ಆಲೋಚನೆಯಲ್ಲೂ ಸಹ ನಾನು ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ. ಮಾತಲ್ಲಲ್ಲ, ಆಲೋಚನೆ, ಥಿಂಕಿಂಗ್ ಅಲ್ಲೂ ನಾನು ಯಾರಿಗೂ ಕೆಟ್ಟದ್ದು ಬಯಸಲ್ಲಪ್ಪ. ಯಾಕೆ ಅಂದ್ರೆ ಭಗವಂತ ಅದನ್ನೇ ನನಗೆ ವಾಪಸ್ ಕೊಡ್ತಾನೆ ಅಲ್ವಾ? ಎಲ್ಲರಿಗೂ ಒಳ್ಳೇದ್ ಬಯಸೋಣ. ನನ್ನ ಕೈಲಿ ಎಷ್ಟು ಸಹಾಯ ಮಾಡಕ್ಕಾಗುತ್ತೋ ಅಷ್ಟು ಸಹಾಯ ಮಾಡೋಣ. ಯಾಕೆ? ಭಗವಂತ ಅದನ್ನೇ ನಮಗ್ ಕೊಡ್ತಾನೆ. ನೀನು ಸಕ್ಕರೆಗೆ ಕಾಫಿಗೆ ಸಕ್ಕರೆ ಹಾಕಿದ್ರೆ ಕಾಫಿ ಸ್ವೀಟ್ ಆಗಿರುತ್ತೆ, ಕಾಫಿಗೆ ಖಾರದ ಪುಡಿ ಹಾಕಿದ್ರೆ ಸ್ವೀಟ್ ಆಗಿರುತ್ತಾ? ಇಲ್ಲ ಅಲ್ವಾ, ಖಾರ ಆಗ್ಬಿಡತ್ತ. ಸೊ ಹೇಗೆ ನಮ್ಮೆಲ್ರಿಗೂ ಗೊತ್ತು, ದಟ್ ಈಸ್ ಬೇಸಿಕ್ ಸೆನ್ಸ್. ಕಾಫಿ ಬೇಕು ಅಂದಾಗ ನಾನು ಅದಕ್ಕೆ ಸಕ್ಕರೆ ಹಾಕಬೇಕು. ಹಾಗೇನೆ ನನ್ನ ಒಳಗಿರುವಂತಹ ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ ಇದೆಲ್ಲವುದನ್ನ ಹೊರಗೆ ಹಾಕೋಣ. ಭಗವಂತ ಅದು ಹೇಳ್ಬಿಟ್ಟಿದ್ದಾನೆ, ನಿನ್ನ ಕೈಲಿ ಒಂದೇ ದಿನಕ್ಕಾಗೋ ಕೆಲ್ಸ ಅಲ್ಲ ಅದು,
ಶನೈ ಶನೈಹಿ ಅಂತ. ಅಂದ್ರೆ ನಿಧಾನವಾಗಿ ಕೂತ್ಕೊಳ್ಳೋಣ. ಒಂದ್ ಅರ್ಧ ಗಂಟೆ ಕೂತ್ಕೊಳ್ಳೋಣ. ಕೂತ್ಕೊಂಡು ನಮ್ ಬಗ್ಗೆ ಯೋಚನೆ ಮಾಡೋಣ. ಯೋಚನೆ ಮಾಡಿ, ಭಗವಂತ ನೋಡು, ಇವತ್ ನನ್ ಕೈಲಿ ಈ ತರ ಕೆಟ್ಟದ್ ಮಾಡಿಸ್ಬಿಟ್ಟೆ ಅಲ್ವಾ, ಕ್ಷಮೆ ಇರ್ಲಿ, ನನ್ನನ್ ಒಳ್ಳೆ ಮಾರ್ಗ ಕರ್ಕೊಂಡ್ ಹೋಗು. ನೋಡು, ಬುದ್ಧಿವಂತಿಕೆಯಲ್ಲಿ ನೀನ್ ಇರ್ತೀಯಂತೆ. ಭಗವಂತ, ನನಗೆ ನನ್ ದಡ್ಡಿ, ಐ ಡೋಂಟ್ ನೋ ಎನಿಥಿಂಗ್, ನೋಡು ಅಟ್ಲೀಸ್ಟ್ ನನಗೆ ಆ ಬುದ್ಧಿನಾರು ಕೊಟ್ಟಿದ್ಯಾ. ಹಾಗಾಗಿ ನನ್ನ ಬುದ್ಧಿ ಶಕ್ತಿಯಲ್ಲಿ ನೀನಿರು. ನಾನು ಧರ್ಮ ಮಾರ್ಗವಾದಂತಹ ಆಸೆಗಳನ್ನ ನಾನು ಇಟ್ಕೊಂತೀನಿ, ಅಂತಹ ಆಸೆಗಳನ್ನ ಪೂರೈಸು. ಈ ರೀತಿ ನಮಗೆ ನಾವೇ ಎಷ್ಟು ಭಗವಂತನಿಗೆ ಶರಣಾಗ್ತೀವೋ, ನಾನು ಏನು ಕೊಡ್ತೀನೋ ಅದೇ ನನಗೆ ಬರುತ್ತೆ. ನಾನು ಏನು ಮಾತಾಡ್ತೀನಿ, ನನ್ನ ಆಲೋಚನೆ ಏನಿದೆ, ಅದೇ ಆಲೋಚನೆ ನಮ್ಮ ಯೂನಿವರ್ಸ್ ಏನಾಗ್ತಾ ಹೋಗುತ್ತೆ, ನಮಗೆ ಕೊಡ್ತಾ ಹೋಗುತ್ತೆ. ಸೊ ನಮಗೆ ಎಷ್ಟು ದಿನ ಗೊತ್ತಿರ್ಲಿಲ್ಲ ಅಲ್ವಾ, ಈಗ ಗೊತ್ತಾಯ್ತಲ್ವಾ. ಸೊ ಗೊತ್ತಾದಾಗ ಏನ್ ಮಾಡೋಣ, ಸ್ವಲ್ಪ ಪರಿವರ್ತನೆ ಮಾಡ್ಕೊಳ್ಳೋಣ. ಅದಿನೇ ನಾನು ಹೇಳಿದ್ದು, ಒಂದು ಪ್ರಾಮಿಸ್, ನನ್ನ ಆಲೋಚನೆಯಲ್ಲೂ ಕೆಟ್ಟದ್ ಯಾರಿಗೂ ಬಯಸಲ್ಲ. ಯಾರಾದ್ರೂ ಅಪ್ಪಿತಪ್ಪಿ ಕೆಟ್ಟದ್ ಮಾಡ್ತಾ ಇದಾರಾ, ಭಗವಂತ ಅವ್ರಿಗೆ ಒಳ್ಳೇದ್ ಮಾಡು ತಂದೆ, ಯಾಕೆ ಅವ್ರಿಗೆ ಪಾಪ ಆತರ ಕಾಡಿಸ್ತಾ ಇದೆಯಾ, ಅವರು ಏನೋ ಪಾಪ ಮಾಡ್ಬಿಟ್ಟಿದ್ದಾರೆ ಅಲ್ವಾ. ಈ ರೀತಿ ಪ್ರತಿಯೊಂದರಲ್ಲೂ ಒಳ್ಳೆಯದನ್ನ ಕಾಣುವಂತಹ ಶಕ್ತಿ ಭಗವಂತ ನಮಗೆ ಕೊಡ್ಲಿ. ಹಾಗಾಗಿ ಇಲ್ಲಿ ಭಗವಂತ ಅದನ್ನೇ ಹೇಳ್ತಿರೋದು, ಒಳ್ಳೆಯ ಚಿಂತನೆಯಿಂದ ನಿನಗೆ ಒಳ್ಳೆಯದಾಗತ್ತೆ. ನೀನು ಏನು ಯೋಚನೆ ಮಾಡ್ತೀಯಾ ಅದನ್ನೇ ನಾನು ನಿನಗೆ ಕೊಡ್ತೀನಿ. ಎಲ್ಲವದ್ರಲ್ಲಿ ನೀನಿದ್ಯಾ, ಯಾಕೆ ನನಗೆ ಈ ಜನಕ್ಕೆ ಅರ್ಥ ಆಗ್ತಾ ಇಲ್ಲ ಭಗವಂತ ಇನ್ನು, ನಮ್ ನೆಕ್ಸ್ಟ್ ಕ್ವಶನ್ ಅಲ್ವಾ. ಈಗ ನೀನ್ ಹೇಳ್ತಾ ಇದೆಯಲ್ಲ, ಇದೆಲ್ಲ ನನಗೆ ಅರ್ಥ ಆಗ್ತಿದೆ, ಆದ್ರೆ ಜನಕ್ಕೆ ಇನ್ನು ಯಾಕೆ ಅರ್ಥ ಆಗ್ತಿಲ್ಲ ಭಗವಂತ ಅಂತ ಏನಾದ್ರೂ ಕೇಳಿದ್ರೆ, ಅದಕ್ಕೆ ಉತ್ತರವನ್ನ ಮುಂದೆ ಕೊಡ್ತಾನೆ. ಎಲ್ರು ಕಾಯೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು.